ಶ್ರೀ ಗುರುವೇ ಸತ್ಕ್ರಿಯೆಯಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ ನೀವೇ ಒಳಪೊಕ್ಕು ಏನ ನುಡಿಸಿದೊಡೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಾನವತಾವಾದಿ ವಿಶ್ವಗುರು ಬಸವ ತಂದೆಯ ಪಾದಗಳಿಗೆ ಪ್ರಾಂಜ್ವಲ ನಮನಗಳನ್ನು ಅರ್ಪಿಸಿ ಬಸವಾದಿ ಪ್ರಮಥರನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪಿತೃಸ್ವರೂಪರಾಗಿರ್ತಕ್ಕಂತಹ ಬಿಡಿ ಜತ್ತಿ ಅಪ್ಪನವರ ಪವಿತ್ರಾತ್ಮಕ್ಕೆ ಭಕ್ತಿಯಿಂದ ಶರಣೆಂದು ಬೆಂಗಳೂರು ಬಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಅರವಿಂದ್ ಜತ್ತಿ ಅಣ್ಣನವರಲ್ಲಿಯೂ ಕೂಡ ಅನಂತ ಶರಣುಗಳನ್ನು ಸಮರ್ಪಿಸಿ ಬೆಂಗಳೂರು ಬಸವ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೂ ಕೂಡ ಅನಂತ ಶರಣುಗಳನ್ನು ಸಮರ್ಪಿಸಿ ಇಂದಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನ್ಲೈನ್ ಮೂಲಕ ವೀಕ್ಷಿಸ್ತಾ ಇರುವಂತಹ ಶರಣಬಾಂಧವರಾದ ತಮ್ಮೆಲ್ಲರ ಪವಿತ್ರ ಆತ್ಮಗಳಿಗೆ ಅನಂತ ಶರಣಾರ್ಥಿಗಳು. ಇಂದು ನನಗೆ ಪ್ರಸಾದದ ರೂಪದಲ್ಲಿ ಕೊಟ್ಟಿರ್ತಕ್ಕಂತಹ ವಿಷಯ ಬೆಳಗಿನೊಳಗಣ ಬೆಳಗು ಮಹಾಬೆಳಗು ಅನ್ನುವಂಥದ್ದು. 12ನೇ ಶತಮಾನದಲ್ಲಿ ಅನುಭವ ಮಂಟಪ ನಿರ್ಮಾಪಕರಾಗಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಜಗದ ಜನತೆಯಲ್ಲಿಯೇ ದೇವರನ್ನು ಕಂಡವರು ಮಹಾಮಹಿಮ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರು. ಬಸವಣ್ಣನವರು ಲಿಂಗಾಯತರಿಗಷ್ಟೇ ಗುರುವಲ್ಲ, ಅವರ ತತ್ವಗಳಿಂದ ಅವರು ವಿಶ್ವಕ್ಕೆ ಗುರು. ಅವರ ಕಳಕಳಿ ಇರೋದು ಬಡವರ ಕೆಳವರ್ಗದವರ ಮೇಲೆ, ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಅಂತ ಹೇಳಬಹುದು. ಕೆಳಗಿದ್ದವರನ್ನು ಮೇಲೆಬ್ಬಿಸಿ ಎದೆಗೆ ಅಪ್ಪಿಕೊಂಡು ಅವರು ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಂದರು. ಬಸವಣ್ಣನವರೇ ಭಾರತದ ಮೊಟ್ಟ ಮೊದಲ ಪ್ರವಾದಿ, ವಿಚಾರವಾದಿ. ಇವರು ಜಾತಿ, ವರ್ಗ, ವರ್ಣ, ಲಿಂಗ ಸಮಾನತೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟರು. ಬಿದ್ದವರನ್ನು ಎಬ್ಬಿಸುವುದು, ದೀನ ದುಃಖಿಗಳನ್ನು ಮೇಲೆತ್ತುವುದೇ ಬಸವ ಧರ್ಮ. ಜಗತ್ತಿನಲ್ಲಿ ಪ್ರಚಲಿತವಿರುವಂತಹ ಬೇರೆ ಬೇರೆ ಧರ್ಮಗಳನ್ನು ನೋಡಿದ್ರೆ ಆ ಧರ್ಮದ ಅನುಯಾಯಿಗಳು ತಮಗೆ ಸಂಬಂಧವೇ ಇಲ್ಲದಂತಹ ಬೇರೆ ಬೇರೆ ಆಕಾರದ ಸಾಕಾರ ದೇವರನ್ನು ತಮ್ಮಿಂದ ಹೊರಗೆ ಇಟ್ಟು ಪೂಜಿಸ್ತಾರೆ. ಆದರೆ ಲಿಂಗವಂತರು ಮಾತ್ರ ಆ ದೇವರು ತಮ್ಮ ಹೃದಯದಲ್ಲಿ ಲಿಂಗರೂಪನಾಗಿದ್ದಾನೆ ಅಂತ ತಿಳ್ಕೊಂಡು ಅವನನ್ನು ಹೃದಯದ ಮೇಲೆ ಧರಿಸಿಕೊಂಡು ಪೂಜೆ, ಪ್ರಾರ್ಥನೆ, ಧ್ಯಾನಗಳನ್ನು ಪೂರೈಸಿ ಪುನಃ ಆ ದೇವರನ್ನು ಹೃದಯದ ಮೇಲೆಯೇ ಧಾರಣ ಮಾಡಿಕೊಳ್ತಾರೆ. ಇಂತಹ ಒಂದು ಅನುಭವಾತ್ಮಕ ಸಂಪ್ರದಾಯ ಜಗತ್ತಿನ ಯಾವ ಧರ್ಮದಲ್ಲಿಯೂ ಕಂಡುಬರೋದಿಲ್ಲ. ಆದರೆ ಇವತ್ತಿನ ಲಿಂಗವಂತರು ಮಾತ್ರ ವೈಜ್ಞಾನಿಕ ಸಂಶೋಧನೆಗಳ ಹಾಗೂ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಲಿಂಗ ಧರಿಸುವುದನ್ನೇ ಬಿಟ್ಟಿರೋದನ್ನು ನಾವು ನೋಡ್ತೇವೆ. ಈ ಪರಿಸ್ಥಿತಿ ಇನ್ನೂ ಕೆಲವು ದಿನ ಹೀಗೇನೆ ಮುಂದುವರೆದ್ರೆ ಅವರು ಲಿಂಗವಂತರು ಯಾರು ಅನ್ನೋದನ್ನು ಆಯಾ ವ್ಯಕ್ತಿಗಳಿಗೆ ಕೇಳಿಯೇ ತಿಳ್ಕೊಳ್ಬೇಕಾದಂತಹ ಒಂದು ಹೀನ ಸ್ಥಿತಿ ಪ್ರಾಪ್ತವಾಗ್ತದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಲಿಂಗನಿಷ್ಠೆಯ ಮಹಿಮೆ ಅವರು ತಿಳ್ಕೊಳ್ಳದೇ ಇರುವುದೇ ಇದಕ್ಕೆ ಕಾರಣ ಅಂತ ಹೇಳಬಹುದು. 12ನೇ ಶತಮಾನದವರೆಗೆ ಪುರೋಹಿತಶಾಹಿ ವ್ಯವಸ್ಥೆ ರೂಢಿಯಲ್ಲಿತ್ತು ಅನ್ನೋದು ತಮಗೆಲ್ಲ ಗೊತ್ತಿರುವ ವಿಷಯ. ಕೆಲವರಿಗಷ್ಟೇ ಮಂದಿರದೊಳಗೆ ಅಥವಾ ಗುಡಿಯೊಳಗೆ ಪ್ರವೇಶ ಮಾಡುವಂತಹ, ದೇವರನ್ನು ಮುಟ್ಟಿ ಪೂಜಿಸುವಂತಹ ಒಂದು ಸ್ವಾತಂತ್ರ್ಯ ಇತ್ತು. ಉಳಿದವರು ಅವರ ಸೇವೆ ಮಾಡಿಕೊಂಡಿರಬೇಕು. ಕೆಳವರ್ಗದಲ್ಲಿ ಹುಟ್ಟಿದ್ದೇ ಅವರ ತಪ್ಪು. ಈ ಜನ್ಮದಲ್ಲಿ ಅವರು ಮೇಲ್ವರ್ಗದವರ ಸೇವೆ ಮಾಡಿಕೊಂಡಿದ್ದರೆ ಮುಂದಿನ ಜನ್ಮದಲ್ಲಿ ಅವರು ಮೇಲುಕುಲದಲ್ಲಿ ಹುಟ್ಟುತ್ತಾರೆ ಅನ್ನುವಂತಹ ತಪ್ಪು ತಿಳುವಳಿಕೆ ಅವರ ತಲೆಯೊಳಗೆ ತುಂಬಿದ್ರು. ಸ್ತ್ರೀಯರು ಕೂಡ ದೇವರ ಪೂಜೆ ಮಾಡಬಾರ್ದು, ಮಾಡಿದರೂ ಕೂಡ ಅವರು ಸ್ತ್ರೀ ದೇವತೆಗಳನ್ನು ಮಾತ್ರ ಪೂಜಿಸಬೇಕು ಅಂತ ಇತ್ತು. ಇದನ್ನೆಲ್ಲವನ್ನು ಕಂಡಂತಹ ಅಪ್ಪ ಬಸವಣ್ಣನವರು ಯಾವುದೇ ಜಾತಿ, ಮತ, ಪಂಥ, ಲಿಂಗ ಭೇದ ಇಲ್ಲದೆ ಎಲ್ಲರೂ ದೇವರನ್ನು ಯಾವುದೇ ಬಂಧನವಿಲ್ಲದೆ ತಾವೇ ಸ್ವತಃ ಪೂಜಿಸುವಂತಾಗಬೇಕು ಅಂತ ಚಿಂತನೆಗೈದರು. ಹೀಗೆ ಇದರ ಜೊತೆಗೆ ಹಲವು ದೇವರುಗಳ
ಪೂಜೆಯನ್ನು ಸಹಿತ ಅವರು ಅಲ್ಲಗಳಿತ ಹೇಳ್ತಾರೆ ತಮ್ಮ ವಚನದೊಳಗ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ ಅಂಥೇಳಿ. ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ಅಂತಕ್ಕಂತಹ ನಿರ್ಧಾರ ಮಾಡಿ ಜಗದಗಲ ಮುಗಿಲಗಲ ಮಿಗೆಯಗಲವಾಗಿರ್ತಕ್ಕಂತಹ ಆ ಪರವಸ್ತುವನ್ನು ಆವಿಷ್ಕಾರ ಮಾಡೋದಕ್ಕೆ ಚಿಂತನೆ ಮಾಡ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಅವರಿಗೆ 12 ವರ್ಷ ಹಿಡಿತು ಅನ್ನೋದನ್ನು ಅವರೇ ಹೇಳ್ತಾರೆ. 12 ವರ್ಷಗಳ ನಿರಂತರ ತಪಸ್ಸಿನ ಫಲದಿಂದ ಇಷ್ಟಲಿಂಗದ ಕಲ್ಪನೆ ನನಗೆ ಬಂತು ಅನ್ನೋದನ್ನು ತಮ್ಮ ವಚನದಲ್ಲಿ ಅವರು ಹೀಗೆ ಹೇಳ್ಕೊಳ್ತಾರೆ. ಎನ್ನ ಗಂಡ ಬರಬೇಕೆಂದು ಎನ್ನಂತರಂಗವೆಂಬ ಮನೆಯ ತೆರವು ಮಾಡಿ ಅಷ್ಟದಳವೆಂಬ ಓವರಿಗೆಯೊಳಗೆ ನಿಜ ನಿವಾಸವೆಂಬ ಹಾಸಿಗೆಯ ಹಾಸಿ ಧ್ಯಾನವೆಂಬ ಮೇಲು ಕಟ್ಟಂ ಕಟ್ಟಿ ಜ್ಞಾನವೆಂಬ ದೀಪವ ಬೆಳಗಿ ನಿಷ್ಕ್ರಿಯವೆಂಬ ಉಪಚಾರಗಳ ಹರಹಿಕೊಂಡು ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು ಕಂಗಳೇ ಪ್ರಾಣವಾಗಿ ಬರುವ ಹಾರುತ್ತಿರ್ದೆನಯ್ಯ. ನಾನು ಬಾರೆನೆಂದು ಉಮ್ಮಳಿಸಿಹಳೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡಡೆ ಎನ್ನ ಬಯಕೆ ಸಯವಾಯಿತು. ಹಿಂದೆ 12 ವರ್ಷದಲ್ಲಿದ್ದ ಚಿಂತೆಯಿಂದು ನಿಶ್ಚಿಂತೆಯಾಯಿತು. ಕೂಡಲ ಸಂಗಮ ದೇವರು ಕೃಪಾಮೂರ್ತಿಯಾದ ಕಾರಣ ನಾನು ಬದುಕಿದೆನು ಅಂಥೇಳಿ ಹಿಂದೆ 12 ವರ್ಷದಲ್ಲಿರ್ತಕ್ಕಂತಹ ಚಿಂತೆ ನನಗೆ ಇಂದು ನಿಶ್ಚಿಂತೆಯಾಗಿದೆ. ಕೂಡಲ ಸಂಗಮ ದೇವ ಕೃಪಾಮೂರ್ತಿಯಾಗಿ ನನ್ನ ಕರಸ್ಥಲಕ್ಕೆ ಬಂದ ಅನ್ನೋದನ್ನು ತಮ್ಮ ವಚನದಲ್ಲಿ ಅವರು ಹೇಳ್ಕೊಳ್ತಾರೆ. ಇದಕ್ಕಿಂತ ಪೂರ್ವದಲ್ಲಿ ಇಷ್ಟಲಿಂಗ ಅನ್ನುವಂಥದ್ದು ಇರಲಿಲ್ಲ. ಇಷ್ಟಲಿಂಗದ ಜನಕ ಅಪ್ಪ ಬಸವಣ್ಣನವರು ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಜನಪದರು ಸಹಿತ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಲಿಂಗವಂತ ಮತ ಕಟ್ಯಾನ ಬಸವಣ್ಣ, ಲಿಂಗ ಕಟ್ಯಾನ ಸುಧರಾಸಿ, ಲಿಂಗ ಕಟ್ಯಾನ ಸುಧರಾಸಿ ಎದಿ ಮೇಲೆ ಅಂಗ ಮಾಡ್ಯಾನ ತಾಗೂಡಿ. ಮುಂದುವರೆದು ಇನ್ನೊಂದು ತ್ರಿಪದಿಯೊಳಗೆ ಹೇಳ್ತಾರೆ, ಲಿಂಗಾಂಗಿ ಬಸವಣ್ಣ ಲಿಂಗವಂತ ಮತ ಕಟ್ಟಿ ಲಿಂಗ ತಾಕಟ್ಟಿ ಎಲ್ಲರಿಗೆ, ಲಿಂಗ ತಾಕಟ್ಟಿ ಎಲ್ಲರಿಗೆ ಬಸವಣ್ಣ ಸಂಗ ಮಾಡ್ಯಾನ ಎಲ್ಲರದು. ಸರ್ವಜ್ಞ ಕವಿ ಕೂಡ ತಮ್ಮ ತ್ರಿಪದಿಯೊಳಗೆ ಹೇಳ್ತಾರೆ, ಬಸವ ಗುರುವಿನ ಹೆಸರು ಬಲ್ಲಾತರಾರಿಲ್ಲ, ಹುಸಿ ಮಾತನಾಡಿ ಕೆಡಬೇಡಿ, ಹುಸಿ ಮಾತನಾಡಿ ಕೆಡಬೇಡಿ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಸರ್ವಜ್ಞ ಅನ್ನೋದನ್ನು ಹೇಳ್ತಾರೆ. ಇಡೀ ಬ್ರಹ್ಮಾಂಡದ ಕಣಕಣದಲ್ಲಿಯೂ ಕೂಡ ಪರಮಾತ್ಮನ ಚೈತನ್ಯ ಶಕ್ತಿ ತುಂಬಿದೆ. ಬ್ರಹ್ಮಾಂಡ ಗುಂಡಾಗಿದೆ. ಅದಕ್ಕಾಗಿ ಅದರ ಆಕಾರವೇ ಆದಂತಹ ಲಿಂಗಾಕಾರವನ್ನು ನಮ್ಮ ಕೈಗೆ ಗುರು ಬಸವಣ್ಣನವರು ಕೊಟ್ಟರು. ಇದೇ ಸಮಯದಲ್ಲಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅನ್ನುವಂತಹ ವಚನ ಹೊರಹೊಮ್ಮಿ ಪರಮಾತ್ಮನ ವಿರಾಟ್ ರೂಪದ ದರ್ಶನವನ್ನು ಅವರು ನಮಗೆ ಮಾಡಿಸಿದರು. ಅಲ್ಲಮಪ್ರಭುಗಳು ಹೇಳ್ತಾರೆ, ಲಿಂಗವನರಿಯದೆ ಏನ ನರಿದಡೆಯು ಫಲವಿಲ್ಲ, ಲಿಂಗವನರಿತ ಬಳಿಕ ಮತ್ತೇನ ನರಿದಡೆಯು ಫಲವಿಲ್ಲ, ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘವನ್ನೇ ಮಾಡುವೆ, ಆ ಸಂಘ ಸುಖದೊಳಗೋಲಾಡುವೆ ಗುಹೇಶ್ವರ ಅಂತ. ಲಿಂಗವನ್ನು ಅರಿಯದೆ ಏನನ್ನರಿದಡೆಯೂ ಫಲವಿಲ್ಲ. ಅದಕ್ಕಾಗಿ ಲಿಂಗ ತತ್ವವನ್ನು ನಾವು ಮೊದಲು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಜೀವಾತ್ಮ ಪರಮಾತ್ಮನಾಗಬೇಕಾದ್ರೆ, ನರನು ಹರನಾಗಬೇಕಾದ್ರೆ ನಾವೇ ಸ್ವತಃ ಆತ್ಮ ಸಾಧನೆಯನ್ನು ಮಾಡಿ ದೈವ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕಾಗ್ತದೆ, ಮುಕ್ತಿ ಪಡಿಬೇಕಾಗ್ತದೆ. ಲಿಂಗ ಪೂಜೆಯ ಉದ್ದೇಶವೇ ಲಿಂಗ ಸ್ವರೂಪ ತಾನಾಗುವಂತಹದ್ದು, ಲಿಂಗಾಂಗ ಸಮರಸ ಪಡೆಯುವಂತಹದ್ದು. ಲಿಂಗಾಂಗ ಸಮರಸ ಅಂತಂದರೆ ಲಿಂಗ ಅಂಗರು ಅಥವಾ ಜೀವಾತ್ಮ ಪರಮಾತ್ಮರು ಒಂದಾಗುವಿಕೆ. ಹಾಗಾದರೆ ಲಿಂಗ ಅಂದ್ರೇನು, ಅಂಗ ಅಂದರೆ ಏನು? ಲಿಂಗ ಅಂದರೆ ಅಖಂಡ ಗೋಲ ಸ್ವರೂಪದ ಮಹಾಜ್ಞಾನ ಮಹಾ ಆನಂದಗಳ ಆಗರ. ಈ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳಿಗೆ ಸರ್ವಾಶ್ರಯವಾಗಿ, ತಾನು ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿ, ತಾನು ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಹೊರತಾಗಿ ನಿಂತಹ ನಿತ್ಯ ಸತ್ಯ ಚೈತನ್ಯವೇ ಲಿಂಗ. ಈ ಸಚರಾಚರ ಸೃಷ್ಟಿ ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಲಯವಾಗ್ತದೋ ಅದೇ ಲಿಂಗ ಅಂತ ಹೇಳ್ತೇವೆ. ಹಾಗಾದರೆ
ಆ ಲಿಂಗ ಅಥವಾ ಪರಮಾತ್ಮನ ಸ್ವರೂಪ ಹೇಗಿದೆ ಅನ್ನೋದನ್ನು ಈಗಾಗಲೇ ಹೇಳಿರುವಂತಹ ವಚನ ಅಪ್ಪ ಬಸವಣ್ಣನವರದು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅನ್ನುವಂಥದ್ದು ಇದು ಪರಮಾತ್ಮನ ಸ್ವರೂಪ. ಇನ್ನು ಅಂಗ ಅಂದರೆ ಕಣ್ಣಿಗೆ ಕಾಣುವಂತಹ ಈ ಸ್ಥೂಲ ಶರೀರ ಅಲ್ಲ. ಈ ಶರೀರದೊಳಗಿರ್ತಕ್ಕಂತಹ ನಿರಾಕಾರದ ಅಲ್ಪಜ್ಞಾನದ ಗೋಲ ಶಕ್ತಿಯಾಗಿದೆ. ಈ ಶಕ್ತಿಯು ಮಹಾಜ್ಞಾನ ಚೈತನ್ಯ ಶಕ್ತಿ ಸಾಗರದಿಂದ ಸಿಡಿದು ಬೇರೆಯಾದಂತಹ ಒಂದು ಪುಟ್ಟ ಜಲಬಿಂದು. ಈ ಎರಡೂ ತತ್ವಗಳು ಅಂದರೆ ಅಂಗ ಮತ್ತು ಲಿಂಗ, ಈ ಎರಡೂ ತತ್ವಗಳು ನಿರಾಕಾರ ಜ್ಞಾನ ಸ್ವರೂಪಗಳೇ ಆಗಿರುವುದರಿಂದ ಈ ಎರಡೂ ತತ್ವಗಳು ಏಕರಸವಾಗಿ ಕೂಡಿ ಸಮರಸವಾಗ್ತವೆ. ಮೂರ್ತಿ ಪೂಜೆಯಲ್ಲಿ ಇರತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ಅರಿತಂತಹ ಅಪ್ಪ ಬಸವಣ್ಣನವರು ದೇಹವೇ ದೇಗುಲ ಅನ್ನುವಂತಹ ಅದ್ಭುತವಾದಂತಹ ವಾಸ್ತವ ಪರಿಕಲ್ಪನೆಯನ್ನು ನಮಗೆ ನೀಡ್ತಾರೆ. ದೇವಾಲಯ ಸಂಸ್ಕೃತಿಯನ್ನು ಬಿಟ್ಟು ದೇಹಾಲಯ ಸಂಸ್ಕೃತಿಯನ್ನು ಕಲಿಸಿದರು. ದೇಹದೊಳಗಿರ್ತಕ್ಕಂತಹ ಈ ಜೀವ ಚೈತನ್ಯವೇ ದೇವರು, ನಮ್ಮೊಳಗೆ ದೇವರಿದ್ದಾನೆ ಅನ್ನುವಂತಹ ಅರಿವನ್ನು ಅವರು ಮೂಡಿಸಿದರು. ಆ ಅರಿವಿನ ಕುರುಹೆ ಇಷ್ಟಲಿಂಗ ಆಯಿತು. ಇಷ್ಟಲಿಂಗದ ಒಳಗಿರ್ತಕ್ಕಂತಹ ಚಂದ್ರಕಾಂತ ಶಿಲೆಯ ಪಾನವಾಟ ಲಿಂಗ ಏನಿದೆಯಲ್ಲ, ಅದು ನಮ್ಮ ಆತ್ಮ ಚೈತನ್ಯದ ಕುರುಹು. ಹೊರಗೆ ಇರುವಂತಹ ಕಪ್ಪು ಕಂತೆ ಅದು ಪರಮಾತ್ಮನ ಅಥವಾ ಬ್ರಹ್ಮಾಂಡದ ಕುರುಹಾಯಿತು. ಆ ಪರಮಾತ್ಮನೊಳಗೆ ನಾವಿದ್ದೇವೆ, ನಮ್ಮೊಳಗೆ ಚೈತನ್ಯ ರೂಪದಲ್ಲಿ ಪರಮಾತ್ಮನಿದ್ದಾನೆ ಅನ್ನುವಂತಹ ಸಂಕೇತವೇ ಇಷ್ಟಲಿಂಗ ಆಯಿತು. ಜಾತಿಯನ್ನು ಅಳಿದು ಜ್ಯೋತಿ ಸ್ವರೂಪದಲ್ಲಿ ಪರಮಾತ್ಮನಿದ್ದಾನೆ ಅಂಥೇಳಿ ಅರಿತು ಆಚರಿಸುವಂಥದ್ದೇ ಲಿಂಗತತ್ವ. ಇಷ್ಟಲಿಂಗ ಅದು ಜಾತಿಯ ಕುರುಹಲ್ಲ, ಅದು ಜ್ಯೋತಿಯ ಕುರುಹು. ಪರಮಾತ್ಮನಿಂದಲೇ ಹುಟ್ಟಿದಂತಹ ನಾವು ಶಿವಯೋಗ ಸಾಧನೆಯನ್ನು ಮಾಡಿ ಅವನಲ್ಲಿಯೇ ಒಂದಾಗಬೇಕಾಗಿದೆ. ಪರಮಾತ್ಮ ಮತ್ತು ಸಾಧಕನನ್ನು ಒಂದುಗೂಡಿಸುವಂತಹ ಸಹಜವಾದ ನೆಲೆ ಅಂತಂದರೆ ಅದು ಭಕ್ತಿ. ಪರಮಾತ್ಮನಿಂದ ಉದಯಿಸಿದಂತಹ ಜೀವಾತ್ಮ ಭಕ್ತಿ ಅಂತಕ್ಕಂತಹ ಒಂದು ಸಹಜ ನೆಲೆಯಿಂದ ಇಷ್ಟಲಿಂಗದ ಸಾಧನೆ ಮಾಡಿ ಪರಮಾತ್ಮನಲ್ಲಿಯೇ ಒಂದಾಗಬೇಕು. ಇದನ್ನೇ ನಾವು ಲಿಂಗತತ್ವ ಅಂತ ಹೇಳ್ತೇವೆ. ದೈವ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೊರಟಂತಹ ಸಾಧಕ ಅಗಮ್ಯ ಅಗೋಚರನಾದಂತಹ ಪರಮಾತ್ಮನನ್ನು ಕಾಣೋದಕ್ಕಾಗಿ ಅಜ್ಞಾನವನ್ನು ಕಳೆದು ಜ್ಞಾನ ಪಡೆಯುವುದಕ್ಕಾಗಿ ಗುರುವಿಗೆ ಶರಣಾಗಬೇಕಾಗ್ತದೆ. ಸಾಧಕನು ತನು ಮನ ಭಾವಗಳನ್ನು ಶುದ್ಧವಾಗಿ ಇಟ್ಕೊಂಡು ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಸಾಧನೆ ಮಾಡಬೇಕಾಗ್ತದೆ. ಗುರು ಭಕ್ತನಿಗೆ ಲಿಂಗದೀಕ್ಷೆ ಕೊಡುವಂತಹ ಸಂದರ್ಭದೊಳಗೆ ಅವನಿಗೆ ಉಪದೇಶ ಮಾಡ್ತಾರೆ. ಏನು ಅಂದರೆ, ನೀನು ಶರೀರ ಸ್ವರೂಪಿಯಲ್ಲ, ನೀನು ಆತ್ಮ ಸ್ವರೂಪಿಯಾಗಿದ್ದೀಯಾ. ಇಷ್ಟು ದಿವಸ ನೀನು ದೇಹವನ್ನೇ, ಈ ಸ್ಥೂಲ ಶರೀರವನ್ನೇ ಆತ್ಮ ಅಂತ ತಿಳ್ಕೊಂಡಿದ್ದೀಯಾ. ಆದರೆ ಈ ದೇಹ ಆತ್ಮ ಅಲ್ಲ. ನಮ್ಮ ದೇಹದಲ್ಲಿರ್ತಕ್ಕಂತಹ ಚೈತನ್ಯ ಶಕ್ತಿ ಅಥವಾ ಪ್ರಾಣಶಕ್ತಿಯೇ ಆತ್ಮ. ಆತ್ಮ ಶಾಶ್ವತ, ದೇಹ ಅಶಾಶ್ವತ. ಜೀವಾತ್ಮ ಪರಮಾತ್ಮನ ಕಿರಣ ಎಂಬ ಸಾಕ್ಷಿ ಇಷ್ಟಲಿಂಗ ಧಾರಣ ಅನ್ನುವ ಹಾಗೆ ಪರಮಾತ್ಮ ಸೂರ್ಯನಾದರೆ ಜೀವಾತ್ಮರಾದ ನಾವು ಅವನ ಒಂದೊಂದು ಕಿರಣಗಳು. ಪರಮಾತ್ಮ ಸಮುದ್ರ ಸ್ವರೂಪನಾದರೆ ಜೀವಾತ್ಮರಾದ ನಾವು ಒಂದೊಂದು ಪುಟ್ಟ ಜಲಬಿಂದು. ಹಾಗಾಗಿ ಅವನು ಸ್ಥೂಲ, ನಾವು ಸೂಕ್ಷ್ಮ. ಅವನ ಒಂದು ಪುಟ್ಟ ಅಂಶವಾದಂತಹ ನಾವುಗಳು ಲಿಂಗ ಸಾಧನೆಯನ್ನು ಮಾಡಿ ಅವನಲ್ಲಿಯೇ ಒಂದಾಗಬೇಕು. ಹೀಗೆ ಅವನನ್ನು ಅವನಿಗೆ ತೋರಿಸುವಾತನೇ ಗುರುವಾಗ್ತಾನೆ. ಭಕ್ತನ ಅಂತರಂಗದಲ್ಲಿರುವಂತಹ ಈ ಅಜ್ಞಾನ ಭಾವವನ್ನು ಕಳೆದು ಜ್ಞಾನಜ್ಯೋತಿ ಭಾವಧಾರಣ ಮಾಡಿಸುವಾತನೇ ಸದ್ಗುರು. ಅಂತರಂಗದ ಈ ಜ್ಞಾನ ಜಾಗೃತಿಯೇ ಲಿಂಗಧಾರಣ. ಹಾಗಾದರೆ ಇಷ್ಟಲಿಂಗಧಾರಣ ಹೊರಗೆ ಏಕೆ ಆಗಬೇಕು ಅನ್ನುವಂತಹ ಪ್ರಶ್ನೆ ಬರ್ತದೆ. ಆತ್ಮನ ಅರಿವು ಜಾಗೃತ ಆಗಬೇಕಾದ್ರೆ ಆತ್ಮದ ಆಕಾರವೇ ಆದಂತಹ ಲಿಂಗಾಕಾರವನ್ನೇ ನಾವು ಪೂಜಿಸಬೇಕಾಗ್ತದೆ. ತನ್ನೊಳಗೆ ಲಿಂಗರೂಪವಾಗಿರ್ತಕ್ಕಂತಹ ಆತ್ಮನನ್ನು
ಬಾಹ್ಯದಲ್ಲಿಯೂ ಕೂಡ ಲಿಂಗ ರೂಪವಾಗಿ ನಾವು ಹೃದಯದ ಮೇಲೆಯೇ ಧರಿಸಿ ಪೂಜಿಸಬೇಕಾಗ್ತದೆ. ಇನ್ನು ಕಣ್ಣಿಗೆ ಕಾಣುವಂತಹ ಈ ಸ್ಥೂಲ ಶರೀರಕ್ಕೆ ಆಧಾರವಾಗಿ ಸೂಕ್ಷ್ಮ ಶರೀರ, ಕಾರಣ ಶರೀರ ಅನ್ನುವಂತಹ ಇನ್ನೆರಡು ಶರೀರಗಳು ನಮ್ಮ ಅಂತರಂಗದೊಳಗೆ ಇರ್ತವೆ. ಈ ಮೂರೂ ಶರೀರಗಳು ಶುದ್ಧವಾದರೆ ಮಾತ್ರ ಜ್ಞಾನ ಜಾಗೃತಿಯಾಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸದ್ಗುರು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅನ್ನುವಂತಹ ಮೂರು ಲಿಂಗಗಳನ್ನು ಸಾಧಕನಿಗೆ ಧಾರಣೆ ಮಾಡ್ತಾನೆ. ಮಗ್ಗೆಯ ಮಾಯಿದೇವ ಕವಿ ತಮ್ಮ ಶಿವಾಧವ ಶತಕದಲ್ಲಿ ಹೀಗೆ ಹೇಳ್ತಾರೆ: ಕಾರಣ ಶರೀರ ದೀಕ್ಷೆ ಶಿರದೋಳ್ ಕರಪದ್ಮವನಿಟ್ಟೊಡಾಯಿತು, ವಿಸ್ತಾರಿತ ಮಂತ್ರಮಂ ಶ್ರವಣದಲ್ಲಿ ನಿರೂಪಿಸಲಾಯಿತು, ಸೂಕ್ಷ್ಮ ಶಾರೀರಿಕ ಪದೈಕ ದೀಕ್ಷೆ ತದುಪಾದಿ ಬಹಿಸ್ತನು ದೀಕ್ಷೆ ಲಿಂಗಮಂ ಸೇರಿಸಿ ಕೊಟ್ಟೊಡಾಯಿತು ಕರದಲ್ಲಿ ಗುರುಪ್ರವರಂ ಶಿವಾಧವ ಅಂತ ಹೇಳ್ತಾರೆ. ಗುರುನಾಥನು ಕಾರಣ ಶರೀರ ದೀಕ್ಷೆ ಶಿರದೋಳ್ ಕರಪದ್ಮವನಿಟ್ಟೊಡಾಯಿತು ಅಂತ ಹೇಳ್ತಾರೆ. ಪ್ರಥಮದಲ್ಲಿ ಗುರುನಾಥನು ತನ್ನ ಕರಕಮಲವನ್ನು ಶಿಷ್ಯನ ವಾಮ ಮಸ್ತಕದ ಮೇಲೆ ಇಟ್ಟಾಗ ಕಾರಣ ಶರೀರ ದೀಕ್ಷೆಯಾಗ್ತದೆ. ಇದಕ್ಕೆ ವೇದಾದೀಕ್ಷೆ ಅಂತ ಹೇಳ್ತೇವೆ. ಇನ್ನು ವಿಸ್ತಾರಿತ ಮಂತ್ರಮಂ ಶ್ರವಣದಲ್ಲಿ ನಿರೂಪಿಸಲಾಯಿತು, ಸೂಕ್ಷ್ಮ ಶಾರೀರಿಕ ಪದೈಕ ದೀಕ್ಷೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಇದಕ್ಕೆ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಶಿಷ್ಯನ ಕಿವಿಯಲ್ಲಿ ಉಪದೇಶಿಸಿದಾಗ ಅದು ಸೂಕ್ಷ್ಮ ಶರೀರ ದೀಕ್ಷೆಯಾಗ್ತದೆ. ಇದು ಮಂತ್ರ ದೀಕ್ಷೆ ಅಂಥೇಳಿ ಇದಕ್ಕೆ ಹೇಳ್ತೇವೆ. ಇನ್ನು ತದುಪಾದಿ ಬಹಿಸ್ತನು ದೀಕ್ಷೆ ಲಿಂಗಮಂ ಸೇರಿಸಿ ಕೊಟ್ಟೊಡಾಯಿತು ಕರದಲ್ಲಿ ಗುರುಪ್ರವರಂ ಶಿವಾಧವ ಅಂತ ಹೇಳ್ತಾರಲ್ಲ, ಗುರುವಾದವರು ಶಿಷ್ಯನ ವಾಮಹಸ್ತದಲ್ಲಿ ಇಷ್ಟಲಿಂಗವನ್ನು ನೆಲೆಗೊಳಿಸಿದಾಗ ಸ್ಥೂಲ ಶರೀರ ದೀಕ್ಷೆಯಾಗ್ತದೆ. ಇದನ್ನೇ ನಾವು ಕ್ರಿಯಾದೀಕ್ಷೆ ಅಂತ ಹೇಳ್ತೇವೆ ಅಂಥೇಳಿ ದೀಕ್ಷೆಯ ಒಂದು ಸ್ಪಷ್ಟ ಚಿತ್ರಣವನ್ನು ಮಗ್ಗೆಯ ಮಾಯಿದೇವ ಕವಿ ನಮಗೆ ಸ್ಪಷ್ಟವಾಗಿ ನೀಡ್ತಾರೆ. ಇನ್ನು ಲಿಂಗಾಯತರಲ್ಲಿ ಈ ಇಷ್ಟಲಿಂಗ ದೀಕ್ಷೆ ಅನ್ನುವಂಥದ್ದು ಒಂದು ವಿಶಿಷ್ಟವಾದ ಸಂಸ್ಕಾರ. ಶ್ರೀಗುರು ಹೀಗೆ ವೇದಾದೀಕ್ಷೆಯಲ್ಲಿ ತನ್ನ ಪವಿತ್ರವಾದ ಹಸ್ತವನ್ನು ಶಿಷ್ಯನ ಮಸ್ತಕದ ಮೇಲೆ ಇರಿಸಿ ಅವನ ಕಾರಣ ಶರೀರದಲ್ಲಿರ್ತಕ್ಕಂತಹ ಒಂದು ದೋಷಗಳನ್ನು ಕಳೆದು ಭಾವಲಿಂಗವನ್ನು ನೆಲೆಗೊಳಿಸ್ತಾನೆ. ಇನ್ನು ಮಂತ್ರದೀಕ್ಷೆಯ ಮೂಲಕ ಶಿಷ್ಯನ ಬಲಗಿವಿಯಲ್ಲಿ ಓಂ ನಮಃ ಶಿವಾಯ ಅನ್ನುವಂತಹ ಮಹಾಮಂತ್ರವನ್ನು, ಷಡಕ್ಷರಿ ಮಂತ್ರವನ್ನು ಉಪದೇಶಿಸ್ತಾ ಸೂಕ್ಷ್ಮ ಶರೀರದ ದೋಷಗಳನ್ನೆಲ್ಲ ನಿವಾರಣೆ ಮಾಡಿ ಅಲ್ಲಿ ಪ್ರಾಣಲಿಂಗವನ್ನು ನೆಲೆಗೊಳಿಸ್ತಾರೆ. ಮೂರನೆಯದಾಗಿ ಕ್ರಿಯಾದೀಕ್ಷೆಯ ಮೂಲಕ ಶಿಷ್ಯನ ಸ್ಥೂಲ ಶರೀರದಲ್ಲಿರ್ತಕ್ಕಂತಹ ದೋಷವನ್ನು ಅತಿಗಳೆದು ಅವನ ಕರಸ್ಥಲಕ್ಕೆ ಇಷ್ಟಲಿಂಗವನ್ನು ಶ್ರೀಗುರು ದಯಪಾಲಿಸ್ತಾರೆ. ಶತ್ರುಗಳು ಇಷ್ಟಕ್ಕೆ ಬಿಡದೆ ಶತ್ರುಗಳು ಪ್ರವೇಶಿಸಬಹುದಾದಂತಹ ಕೋಟೆಯ ಬಾಗಿಲುಗಳಲ್ಲಿ ಕಾವಲು ಸೇನೆಯನ್ನು ನಿಲ್ಲಿಸುವ ಹಾಗೆ ಕಾಯದ ಪಂಚೇಂದ್ರಿಯಗಳ ಬಾಗಿಲಿಗೆ ಲಿಂಗವನ್ನು ನೆಲೆಗೊಳಿಸ್ತಾರೆ, ನಿಲ್ಲಿಸ್ತಾರೆ. ಮೂಗಿನಲ್ಲಿ ಆಚಾರಲಿಂಗ, ನಾಲಿಗೆಯಲ್ಲಿ ಗುರುಲಿಂಗ, ಕಣ್ಣಿನಲ್ಲಿ ಶಿವಲಿಂಗ, ತ್ವಚೆಯಲ್ಲಿ ಜಂಗಮಲಿಂಗ, ಕಿವಿಯಲ್ಲಿ ಪ್ರಸಾದಲಿಂಗ, ಹೃದಯದಲ್ಲಿ ಮಹಾಲಿಂಗಗಳನ್ನು ನೆಲೆಗೊಳಿಸ್ತಾರೆ. ಇದರಿಂದ ಪಂಚೇಂದ್ರಿಯಗಳಿಂದ ಪ್ರವೇಶಿಸುವಂತಹ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದಗಳಿಂದ ಉಂಟಾಗ್ತಕ್ಕಂತಹ ಭೋಗಗಳು ಪ್ರವೇಶ ದ್ವಾರದಲ್ಲಿಯೇ ಲಿಂಗ ಸಂಸ್ಕಾರಗಳನ್ನು ಪಡ್ಕೊಂಡು ಪ್ರಸಾದವಾಗಿ ಮಹಾಲಿಂಗಕ್ಕೆ ಅರ್ಪಿತವಾಗಬೇಕು ಅನ್ನುವ ದೃಷ್ಟಿಯಿಂದ ಈ 5 ಲಿಂಗಗಳನ್ನು ಸಹಿತ ಗುರು ಪ್ರತಿಷ್ಠಾಪಿಸ್ತಾರೆ. ಇನ್ನು ಹಸ್ತಮಸ್ತಕ ಸಂಯೋಗ ಅಂತ ಹೇಳ್ತೇವೆ. ಹಾಗಂದರೆ ಹಸ್ತಮಸ್ತಕ ಸಂಯೋಗ ಅಂದರೆ ಗುರು ನಮ್ಮ ಶಿರೋಭಾಗದಲ್ಲಿ ಇರ್ತಕ್ಕಂತಹ 3 ಚಕ್ರಗಳ ಮೇಲೆ, ಯಾವುವು 3 ಚಕ್ರ ಅಂದರೆ ಸಹಸ್ರಾರ ಚಕ್ರ, ಶಿಖಾಚಕ್ರ, ಪಶ್ಚಿಮ ಚಕ್ರ ಅನ್ನುವಂತಹ 3 ಚಕ್ರಗಳ ಮೇಲೆ ಹಸ್ತವನ್ನಿಟ್ಟು ಮುಟ್ಟಿ ಜಾಗೃತಗೊಳಿಸ್ತಾರೆ. ಸಾಧಕನಿಗೆ ಲಿಂಗದ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಮೂಲ ವಸ್ತುವಿನ ಪ್ರವೃತ್ತಿಯ ಕ್ರಮವನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಆಮೇಲೆ ನಿವೃತ್ತಿಗೆ ಆ ಸಾಧಕನನ್ನು ಅಥವಾ ಶಿಷ್ಯನನ್ನು ಅಣಿಗೊಳಿಸ್ತಾರೆ. ಅರಿತು ಮರೆವಾಗದಂತೆ ಗುರು ನಿತ್ಯ ಜಾಗೃತಿ ವಹಿಸ್ತಾರೆ. ಗುರುವಷ್ಟೇ ಅಲ್ಲ, ಸಾಧಕರಾದ ನಮ್ಮಲ್ಲಿ ಕೂಡ ಆ ಸದಾಕಾಲ ಆ ಅರಿವಿರಬೇಕಾಗ್ತದೆ. ಮೂಲತತ್ವದ
ನಿರವಯ ನೆಲೆಯಲ್ಲಿ ನಮ್ಮ ಭಾವವನ್ನು ಎತ್ತಲಿಕ್ಕಾಗಿ ಇಷ್ಟಲಿಂಗವನ್ನು ಗುರು ನಮಗೆ ನೀಡಿರ್ತಾರೆ. ಪರವಸ್ತುವಿನ ನಿರಾಕಾರ ರೂಪ ನನ್ನೊಳಗೆ ಇದೆ, ಇಷ್ಟಲಿಂಗ ನಮಗೆ ಯಾಕೆ ಬೇಕು ಅಂತನ್ನುವಂತಹ ಪ್ರಶ್ನೆ ಬರ್ತದೆ. ಆಗ ಹೀಗೆ ಹೇಳಬಹುದು, ಮನಸ್ಸಿಗೆ ನೆನೆಯೋ ಸಾಮರ್ಥ್ಯ ಇರ್ತದೆ. ನಮ್ಮ ಮನಸ್ಸು ನಮ್ಮ ಕಣ್ಣು ಯಾವುದನ್ನು ನೋಡ್ತದೋ ಅದನ್ನು ಬೇಗ ಅಳವಡಿಸ್ಕೊಳ್ತದೆ. ಅದಕ್ಕಾಗಿ ನಮ್ಮಲ್ಲಿರ್ತಕ್ಕಂತಹ ನಿರಾಕಾರ ಪರವಸ್ತುವನ್ನೇ ಸಾಕಾರಗೊಳಿಸಿ ಇಷ್ಟಲಿಂಗದಲ್ಲಿ ಕಳೆಯನ್ನು ತುಂಬಿ ಶಿಲಾಭಾವವನ್ನು ತೊಡೆದು ಕಳಾತನ ರೂಪಿಸಿಕೊಡುವಂತಹ ಪ್ರಕ್ರಿಯೆಯೇ ಹಸ್ತಮಸ್ತಕ ಸಂಯೋಗ ಅಂತ ಹೇಳ್ತೇವೆ. ಇಲ್ಲಿ ವೈಜ್ಞಾನಿಕ ಮಾಧ್ಯಮ ಕೆಲಸ ಮಾಡೋದಿಲ್ಲರಿ, ಭಾವನಾತ್ಮಕ ನಂಬಿಕೆ ಬೇಕಾಗ್ತದೆ. ಅದಿದ್ದರೆ ಮಾತ್ರ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಇಷ್ಟಲಿಂಗೋಪಾಸನೆಯ 3 ಹಂತಗಳು ಯಾವುವು ಅಂದರೆ ಅದು ಅರ್ಚನ, ಅರ್ಪಣ ಮತ್ತು ಅನುಭಾವ ಅಂಥೇಳಿ. ಲಿಂಗಾರ್ಚನೆಗೆ ಮೊದಲನೇದ್ದು ಅರ್ಚನ ನೋಡೋದಾದರೆ, ಲಿಂಗಾರ್ಚನೆಗೆ ಮುಖ್ಯವಾಗಿ ಬೇಕಾಗಿರುವುದು ನಿಶ್ಚಲವಾದಂತಹ ಭಕ್ತಿ ಮತ್ತು ಶ್ರದ್ಧೆ. ಉಳಿದ ಬಾಹ್ಯ ವಸ್ತುಗಳೆಲ್ಲವೂ ಇಲ್ಲಿ ಗೌಣವಾಗ್ತವೆ. ಅಲ್ಲಿ ನಮಗೆ ಬೇಕಾಗಿರುವಂಥದ್ದು ಆ ಭಗವಂತನಿಗೆ ಪರಮಾತ್ಮನಿಗೆ ಬೇಕಾಗಿರುವಂತಹದ್ದು ಭಕ್ತಿ ಮತ್ತು ಶ್ರದ್ಧೆ. ಇಷ್ಟಲಿಂಗವನ್ನು ಅರ್ಚಿಸಿ ಧ್ಯಾನಿಸುವಾಗ ಅನಿಮಿಷ ದೃಷ್ಟಿಯನ್ನು ಇಡಬೇಕು ಅಂತ ಹೇಳ್ತೇವೆ. ಆಗ ಲಿಂಗವನ್ನು ಕಣ್ಣಿನಿಂದ ಸಂಗಮ ದೂರ ಅಂತ ಹೇಳ್ತೀವಲ್ಲ, 12 ಅಂಗುಲ ದೂರಕ್ಕೆ ಹಿಡಿದು ನಾವು ದೃಷ್ಟಿಯೋಗವನ್ನು ಮಾಡಬೇಕಾಗ್ತದೆ. ಲಿಂಗದಿಂದ ನಮ್ಮ ದೃಷ್ಟಿ ಚಲಿಸದಂತೆ ನೋಡಿಕೊಳ್ಬೇಕು. ಈ ನೆನಹಿನಿಂದ ಲಿಂಗಕಳೆ, ಲಿಂಗ ಗುಣಗಳು ಪೂಜಿಸುವವನಲ್ಲಿ ನೆಲೆಗೊಳ್ಳುತ್ತವೆ. ಇದು ಲಿಂಗಾರ್ಚನೆ. ಇನ್ನು ಅರ್ಪಣ ಅಂತಂದರೆ ಇಷ್ಟಲಿಂಗೋಪಾಸನೆಯ 2ನೆಯ ಹಂತವೇ ಅರ್ಪಣ. ಸಾಮಾನ್ಯವಾಗಿ ನಾವು ತಯಾರಿಸಿರ್ತಕ್ಕಂತಹ ಪದಾರ್ಥಗಳನ್ನೆಲ್ಲ ಲಿಂಗಯ್ಯನಿಗೆ ಅರ್ಪಿಸಿ ಪ್ರಸಾದವಾಗಿ ನಾವು ಪಡ್ಕೊಳ್ತೇವೆ. ಅಲ್ಲದೆ ಲಿಂಗ ಕಾರ್ಯಕ್ಕೋಸ್ಕರ ಕ್ರಿಯೆಗಳನ್ನು ಮಾಡ್ತಾ ತಾನು ಅನುಭವಿಸುವುದೆಲ್ಲವೂ ಪರಮಾತ್ಮನ ಪ್ರಸಾದ ಅಂತ ಭಾವಿಸಿ ಮಾಡುವಂತಹದ್ದು ಅರ್ಪಣ ಅನ್ನಿಸ್ತದೆ. ಇದರಿಂದ ಮನುಷ್ಯನಲ್ಲಿರ್ತಕ್ಕಂತಹ ಅಂಗ ಮನ ಭಾವಗಳು ಪರಿಶುದ್ಧವಾಗಿ ಲಿಂಗದಲ್ಲಿ ಲೀನವಾಗೋದರಿಂದ ಲಿಂಗಾಂಗ ಸಾಮರಸ್ಯ ಸುಖವು ಲಭಿಸ್ತದೆ ಅಂತ ಹೇಳ್ತಾರೆ. ಇನ್ನು 3ನೇದಾಗಿ ಅನುಭಾವವು ಇಷ್ಟಲಿಂಗಾರ್ಚನೆಯ 3ನೆಯ ಹಂತ ಅಂತ ಹೇಳ್ತೇವೆ. ಶರಣರು ಆಚರಿಸಿ ನುಡಿದಂತಹ ವಚನಗಳನ್ನು ಓದಿ ಅರಿತು ಆಚರಿಸುವಂತಹದ್ದು. ಶರಣರು ಹೇಳ್ತಾರಲ್ಲ, ಮನದ ಮೈಲಿಗೆಯ ಕಳೆಯಬೇಕಾದರೆ ಕೂಡಲ ಸಂಗನ ಶರಣರ ಅನುಭಾವವ ಮಾಡುವುದು ಅಂಥೇಳಿ. ಹಾಗೆ ಮಹಾಜ್ಞಾನಿ ಚೆನ್ನಬಸವಣ್ಣನವರು ಹೇಳ್ತಾರಲ್ಲ, ಹಾಗೆ ನಾವು ಪ್ರತಿಯೊಬ್ಬರೂ ನಾವು ಇಷ್ಟಲಿಂಗಾರ್ಚನೆಯ ಜೊತೆಗೆ ಅರ್ಪಣೆಯ ಜೊತೆಗೆ ಅನುಭಾವವನ್ನು ಕೂಡ ಅಂದರೆ ಸತ್ಸಂಗವನ್ನು ಕೂಡ ಮಾಡಬೇಕು ಮತ್ತು ಶರಣರ ಅನುಭವದ ಮಾತುಗಳನ್ನು ನಾವು ಕೇಳಬೇಕು, ಓದಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಹೀಗೆ ಪ್ರತಿಯೊಬ್ಬ ಲಿಂಗವಂತರು ಇಷ್ಟಲಿಂಗೋಪಾಸನೆಯಲ್ಲಿ ಅರ್ಚನ, ಅರ್ಪಣ, ಅನುಭವ ಅರಿತು ಆಚರಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಇಷ್ಟಲಿಂಗ ಅನ್ನುವಂಥದ್ದು ಹೃದಯದ ಸ್ಥಾನದಲ್ಲಿ, ಪ್ರಾಣಲಿಂಗ ಭ್ರೂಮಧ್ಯ, ಭಾವಲಿಂಗ ಬ್ರಹ್ಮರಂಧ್ರದಲ್ಲಿ ಇರ್ತದೆ. ಜಗತ್ತಿನಲ್ಲಿರ್ತಕ್ಕಂತಹ ವಸ್ತುಗಳನ್ನು ಇಷ್ಟಲಿಂಗಕ್ಕೆ, ಅವುಗಳ ರುಚಿಯನ್ನು ಪ್ರಾಣಲಿಂಗಕ್ಕೆ, ತೃಪ್ತಿಯನ್ನು ಭಾವಲಿಂಗಕ್ಕೆ ಅರ್ಪಿಸಬೇಕು. ಇದರಿಂದಾಗಿ ಲಿಂಗಾಂಗ ಸಾಮರಸ್ಯ ಲಭಿಸ್ತದೆ ಅಂತ ಹೇಳಲಾಗ್ತದೆ. ಈಗ ಲಿಂಗದ ಕಂತಿ ಅಂತೇನು ಹೇಳಿದ್ನಲ್ಲ, ಆ ಲಿಂಗದ ಕಂತಿಗೆ ಬಳಸುವಂತಹ ವಸ್ತುಗಳು, ಲಿಂಗದ ಕಂತಿ ತಯಾರಿಸುವಾಗ ಬಳಸುವಂತಹ ವಸ್ತುಗಳು ಯಾವುವು ಅಂತಂದರೆ, ಅದನ್ನು ಆಕಳ ಸೆಗಣಿ, ಕೇರ ಬೀಜದ ಎಣ್ಣೆ, ಇಂಗಳಿಕ, ಕಾಯಾಂಚೂರ್ಣ, ಶಿಲಾರಸ, ಪಾದರಸ, ರ್ಯಾಳ, ಗುಗ್ಗುಳ ಧೂಪ, ಕರ್ಪೂರ, ಆಯಸ್ಕಾಂತ, ಅರಗು, ಆಕಳ ತುಪ್ಪದ ಕಾಡಿಗೆ, ರುಮಾಮಸ್ತಿ, ಅಂಜನ ಅನ್ನುವಂತಹ 14 ವಸ್ತುಗಳನ್ನು ಬಳಸಿ ಆ ಒಂದು ಲಿಂಗದ ಮೇಲಿನ ಕಂತಿಯನ್ನು ತಯಾರಿಸಲಾಗ್ತದೆ. 84 ಉಪರತ್ನಗಳಲ್ಲಿ ಒಂದಾಗಿರ್ತಕ್ಕಂತಹ ಚಂದ್ರಕಾಂತ ಶಿಲೆಯಿಂದ ಮಾಡಿದ ಆ ಪಾನವಾಟ ಲಿಂಗಕ್ಕೆ 5 ಸುತ್ತು ಬಿಳಿಯ ದಾರದಿಂದ ಸುತ್ತಿ ಅದರ ಮೇಲೆ ಕಂತಿಯನ್ನು ಕೊಡಲಾಗ್ತದೆ.
ಇದರಲ್ಲಿ ಕಾಂತ ತತ್ವ ಇರ್ತದೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕು. ಭಕ್ತಿಯಿಂದ ಲಿಂಗ ಪೂಜೆ ನಿಯಮಿತವಾಗಿ ಪ್ರತಿದಿನ ನಾವು ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಶುದ್ಧ ಆಗ್ತದೆ, ಶಾಂತಿ ಸಮಾಧಾನ ಸಿಗ್ತದೆ. ಮನಸ್ಸು ಯಾವಾಗಲೂ ಎಲ್ಲರ ಹಿತವನ್ನೇ ಬಯಸ್ತದೆ. ಎಲ್ಲಕ್ಕಿಂತಲೂ ಜೀವಾತ್ಮ ಪರಮಾತ್ಮನ ಐಕ್ಯ ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಲಿಂಗ ಪೂಜೆಯ ವಿಧಾನವನ್ನು ಕುರಿತು ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದರೆ, ನಾವು ಮೊದಲು ವಿಭೂತಿಯನ್ನು ಧರಿಸಿಕೊಂಡು ನಾವು ಮೊದಲು ಶುಚಿರ್ಭೂತರಾಗಿ ವಿಭೂತಿಯನ್ನು ಧರಿಸಿಕೊಂಡು ಪೂಜೆಗೆ ತೆಗೆದುಕೊಂಡ ನೀರಿನಲ್ಲಿ ವಿಭೂತಿಯಿಂದ ಪಂಚಕೋನವನ್ನು ಬರೆದು ಅದರ ಮಧ್ಯ ಓಂಕಾರವನ್ನು ಬರೆದು ಮಂತ್ರಜಲವಾಗಿಸ್ಕೊಳ್ಬೇಕು. ನಂತರ ಲಿಂಗಕ್ಕೆ ಮಜ್ಜನವನ್ನು ಮಾಡಬೇಕು. ಸಜ್ಜನಳಾಗಿ ಮಜ್ಜನ ಕೆರೆವೆ ಅನ್ನುವಂತಹ ಅಕ್ಕನ ವಚನವನ್ನು ಹೇಳ್ತಾ ಮಜ್ಜನವನ್ನು ಮಾಡಬೇಕು. ಶುದ್ಧ ಸ್ವಚ್ಛ ಬಟ್ಟೆಯಿಂದ ಲಿಂಗಯ್ಯನನ್ನು ಒರೆಸಬೇಕು. ವಿಭೂತಿಯಿಂದ ಅಂಗೈಯಲ್ಲಿ ಪಂಚಕೋನವನ್ನು ಬರೆದು ಅದರ ಮಧ್ಯ ಓಂಕಾರವನ್ನು ಬರೆದು ದಿವ್ಯ ಶಕ್ತಿಯನ್ನು ಆಮಂತ್ರಿಸಿಕೊಳ್ಬೇಕು. ಅದರ ಜೊತೆಗೆ ಬಾರಯ್ಯ ಬಾರಯ್ಯ ಭಕ್ತವತ್ಸಲನೇ, ಬಾರಯ್ಯ ಬಾರಯ್ಯ ಭಕ್ತ ದೇಹಿಕ ದೇವನೇ, ಬಾರಯ್ಯ ಬಾರಯ್ಯ ಭಕ್ತ ಮನೋವಲ್ಲಭನೇ, ಬಾರಯ್ಯ ಬಾರಯ್ಯ ಖಂಡೇಶ್ವರ ನೀನೆನ್ನ ಪರಮ ಹೃದಯ ಮಂದಿರಕ್ಕೆ ಅನ್ನುವಂತಹ ವಚನವನ್ನು ಪಠಿಸ್ತಾ ಲಿಂಗವನ್ನು ಅಂಗೈಯಲ್ಲಿ ಪ್ರತಿಷ್ಠಾಪಿಸ್ಕೊಳ್ಬೇಕು. ಲಿಂಗಕ್ಕೆ ವಿಭೂತಿ ಪತ್ರಿ ಪುಷ್ಪಗಳಿಂದ ಅಲಂಕರಿಸಬೇಕು. ಸುವಾಸನೆಯ ಊದುಬತ್ತಿ ಕರ್ಪೂರಗಳನ್ನು ಬೆಳಗಿ ನೈವೇದ್ಯವನ್ನು ಅರ್ಪಿಸಿ ನೀರನ್ನು ಅರ್ಪಿಸಿ ಮನಸ್ಸನ್ನು ಲಿಂಗದಲ್ಲಿ ಕೇಂದ್ರೀಕರಿಸಿ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಕನಿಷ್ಠ 108 ಬಾರಿಯಾದರೂ ಪಠಿಸಿ ನಂತರ ಸಮಯವಿದ್ದಷ್ಟು ದೃಷ್ಟಿಯೋಗವನ್ನು ಮಾಡಬೇಕು. ದೃಷ್ಟಿಯೋಗ ಮಾಡುವಾಗ ಲಿಂಗಯ್ಯನನ್ನು ಅಂಗೈಯಲ್ಲಿ ಹಿಡ್ಕೊಂಡು ಜಗವನೊಳಕೊಂಡ ಲಿಂಗವು ಸೊಗಸಿಂದೆನ್ನ ಕರಸ್ಥಲಕ್ಕೆ ಬಂದಿಹುದು ಕಂಡು ಹಗರಣವಾಯಿತೆನಗೆ ಗುರು ಲಿಂಗ ಜಂಗಮ ಸ್ವರೂಪಾಗಿ ಮೂರ್ತಿಗೊಂಡಿತ್ತು ನೋಡ, ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಖಂಡೇಶ್ವರ ಅನ್ನುವಂತಹ ಒಂದು ವಚನವನ್ನು ಪಠಿಸ್ತಾ ನಾವು ಸ್ಥಿತಮನಸ್ಕರಾಗಿ ಲಿಂಗಯ್ಯನನ್ನೇ ನೋಡಬೇಕು. ನಂತರ ಸಮಯವಿದ್ದಷ್ಟು ಲಿಂಗ ಧ್ಯಾನವನ್ನು ಮಾಡಿ ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ ಅಂತ 3 ಬಾರಿ ಲಿಂಗಯ್ಯನ ಮೇಲೆ ಮಂತ್ರಜಲವನ್ನು ಬೆರಳುಗಳಿಂದ ಎರೆದು ಸ್ವೀಕರಿಸಬೇಕು. ಲಿಂಗವನ್ನು ಒರೆಸಿ ವಿಭೂತಿಯನ್ನು ಧರಿಸಿ ನಮಸ್ಕರಿಸಬೇಕು. ಇದು ನಮ್ಮ ಲಿಂಗ ಪೂಜೆಯ ವಿಧಾನ. ವೈಜ್ಞಾನಿಕ ದೃಷ್ಟಿಯಲ್ಲಿ ಇಷ್ಟಲಿಂಗ ಪೂಜೆಯಿಂದ ಆಗುವಂತಹ ಪರಿಣಾಮಗಳನ್ನು ಕುರಿತು ಒಂದಷ್ಟು ಚಿಂತನೆ ಮಾಡಿದಾಗ ಕಾರ್ಲ್ ಸಾಗನ್ ಅನ್ನುವಂತಹ ವಿಜ್ಞಾನಿ ತಂಡದವರು ಸೂರ್ಯ, ಚಂದ್ರ, ಭೂಮಿಯನ್ನು ಒಳಗೊಂಡಿರ್ತಕ್ಕಂತಹ ಸೌರಮಂಡಲದ ಆಚೆ ಏನಿರಬಹುದು ಅಂಥೇಳಿ ಅವರು ಸಂಶೋಧನೆ ನಡೆಸ್ತಾರೆ. ಅಲ್ಲಿ ಸೂರ್ಯನ ಬೆಳಕೇ ಕಾಣದಾದಾಗ ಗಾತ್ರದಲ್ಲಿ ವಿಸ್ತರಣೆಗೊಳ್ಳುವಂತಹ ವಿದ್ಯುತ್ ಕಾಂತಿಯ ಕಣಗಳಿಂದ ಕೂಡಿದಂತಹ ಅದನ್ನು ಅವರು ಹೇಲಿಯೋಪಾಸ್ ವಲಯ ಅಂಥೇಳಿ ಗುರುತಿಸ್ತಾರೆ. ಈ ಹೇಲಿಯೋಪಾಸ್ ವಲಯದಿಂದ ಬರುವಂತಹ ಅತಿ ಪುಟ್ಟ ಜೀವಕಣಗಳು, ಅಂದರೆ ಅವು ಎಷ್ಟು ಸೂಕ್ಷ್ಮ ಅಂತಂದರೆ ನಮ್ಮ ಕಣ್ಣಿನ ಕೂದಲಿನ 1001 ಭಾಗದಷ್ಟು ಗಾತ್ರದ ಸೂಕ್ಷ್ಮ ಕಣಗಳು ಉಲ್ಕೆ ಮತ್ತು ಧೂಮಕೇತುಗಳ ಸವಾರಿ ಮಾಡದೆ ಸ್ವತಂತ್ರವಾಗಿ ಭೂಮಿಯತ್ತ ಅವು ತೇಲಿ ಬಂದರೆ ಮಾತ್ರ ಅವು ವಾತಾವರಣದ ಘರ್ಷಣೆಗೆ ಉರಿಯೋದಿಲ್ಲ. ಮೆಲ್ಲಗೆ ಅವು ಹಾಗೆ ಭೂಮಿಯನ್ನು ತಿರುಪಣಿಯ ಹಾಗೆ ಸುತ್ತುತ್ತಾ 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 ನಿಧಾನವಾಗಿ ಭೂಮಿಗೆ ಸೋನೆ ಮಳೆಯ ಹಾಗೆ ವರ್ಷಕ್ಕೆ 60,000 ಟನ್ನುಗಳಷ್ಟು ಸಾವಯವ ಕಣಗಳು ಸದಾಕಾಲ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಶಕ್ತಿ ಕಣಗಳು ಭೂಮಿಯತ್ತ ಬರ್ತಾ ಇರ್ತವೆ. ಈ ವಿದ್ಯುತ್ ಕಾಂತಿಯ ಶಕ್ತಿ ಕಣಗಳನ್ನೇ ಪರಮಾತ್ಮನ ಶಕ್ತಿ, ಚೈತನ್ಯ ಶಕ್ತಿಯಾಗಿದೆ ಅನ್ನೋದನ್ನು ಅವರು ಗುರುತಿಸ್ತಾರೆ. ಭೌತಶಾಸ್ತ್ರದ ಪ್ರಕಾರ ಕೂಡ ಯಾವುದೇ ಒಂದು ಕಪ್ಪು ವಸ್ತುವಿಗೆ ನಾವು ಉಷ್ಣತೆಯನ್ನು ಕೊಟ್ಟಾಗ ಅದು ತನ್ನ ಮೈಮೇಲೆ ಬಿದ್ದಂತಹ ಶಕ್ತಿ ಕಣಗಳನ್ನು
ಹೀರಿಕೊಳ್ತದೆ, ಹಾಗೆಯೇ ಅದು ಹೊರ ಹಾಕ್ತದೆ ಅಂತ ಇದನ್ನೇ ಅವರು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಂತ ಹೇಳ್ತೇವೆ. ನಮ್ಮ ಶರೀರದ ಉಷ್ಣತೆಯು ನಮ್ಮ ಅಂಗೈ ಮಧ್ಯಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರ್ತದೆ. ಅಂಗೈಯಲ್ಲಿ ನಾವು ಈ ಇಷ್ಟಲಿಂಗವನ್ನು ಇಟ್ಟಾಗ ದೇಹದ ಬಿಸಿ ಲಿಂಗಕ್ಕೆ ತಲುಪಿ ಲಿಂಗವು ಬಾಹ್ಯದಿಂದ ಬರುವಂತಹ ಆ ಪರಮಾತ್ಮನ ಚೈತನ್ಯ ಶಕ್ತಿಗಳನ್ನು ಹೀರ್ಕೊಂಡು ತನ್ನಲ್ಲಿ ಸಂಗ್ರಹ ಮಾಡಿಕೊಳ್ತದೆ. ವಿಶ್ವ ಚೈತನ್ಯವನ್ನು ಮಿದುಳಿನ ಮಧ್ಯಭಾಗಕ್ಕೆ ಹೋಗೋದಕ್ಕಾಗಿ ಮುಖ್ಯ ದ್ವಾರ ಅಂದರೆ ನಮ್ಮ 2 ಕಣ್ಣುಗಳು. ನಮ್ಮ ಕಣ್ಣಿನ 2 ನರಗಳು ನೇರವಾಗಿ ಮಿದುಳಿನ ಮಧ್ಯಭಾಗಕ್ಕೆ ಪೀನಿಯಲ್ ಗ್ರಂಥಿಗೆ ಕೂಡಿರೋದರಿಂದ ಆ ಒಂದು ಚೈತನ್ಯವನ್ನು ನಾವು ದೃಷ್ಟಿಯೋಗದ ಮೂಲಕ ನೇರವಾಗಿ ಮಿದುಳಿನ ಮಧ್ಯಭಾಗದಲ್ಲಿ ಪ್ರವೇಶಿಸುವ ಹಾಗೆ ಮಾಡಬಹುದು. ವಿಜ್ಞಾನಿಗಳ ಪ್ರಕಾರ ಪ್ರತಿಯೊಬ್ಬ ಮಾನವನ ಮಿದುಳಿನಲ್ಲಿ 10ರಿಂದ 400 ಮೈಕ್ರೋವೋಲ್ಟ್ ಶಕ್ತಿ ಇರ್ತದೆ. ಈ ಒಂದು ಚೈತನ್ಯದ ಮೂಲಕವಾಗಿಯೇ ಇಡೀ ದೇಹದ ಎಲ್ಲ ಕೆಲಸ ಕಾರ್ಯಗಳು ನಿರಂತರವಾಗಿ ಸಾಗ್ತಾ ಇರ್ತವೆ. ಹೀಗಾಗಿ ನಮ್ಮ ಶಕ್ತಿಯು ಕ್ಷಣ ಕ್ಷಣಕ್ಕೂ ವ್ಯಯವಾಗ್ತಾ ಇರ್ತದೆ. ಅಂದರೆ ನಮ್ಮಲ್ಲಿರುವಂತಹ ಶಕ್ತಿ ಕಣಗಳು ಸತ್ತು ಹೋಗ್ತಾ ಇರ್ತವೆ, ಅವು ಶಕ್ತಿರಹಿತ ಆಗ್ತಾ ಇರ್ತವೆ. ಪ್ರತಿ ಕ್ಷಣವೂ ವ್ಯಯವಾಗ್ತಾ ಇರುವಂತಹ ಈ ವಿಶ್ವ ಚೈತನ್ಯವನ್ನು ಪಡೆಯುವುದರ ಮೂಲಕ ಮರಳಿ ನಾವು ನಮ್ಮ ಶರೀರಕ್ಕೆ ಪಡೆಯಲು ಸಾಧ್ಯವಿದೆ ಅಂತ ಶರಣರು ಆಚರಿಸಿ ಅನುಭವಿಸಿ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಈಗ ದೃಷ್ಟಿಯೋಗದ ಬಗ್ಗೆ ಒಂದಷ್ಟು ಹೇಳೋದಾದರೆ, ಇಷ್ಟಲಿಂಗವನ್ನು ನಾವು ಎಡಗೈಯಲ್ಲಿ ಇರಿಸಿಕೊಂಡು ಪೂಜೆ ಸಲ್ಲಿಸಿ ದೃಷ್ಟಿಯೋಗ ಅಥವಾ ಶಿವಯೋಗವನ್ನು ಮಾಡುವುದು ತುಂಬ ಮುಖ್ಯವಾಗಿರುವಂತಹದ್ದು. ಇಷ್ಟಲಿಂಗದ ಮುಖಾಂತರ ವಿಶ್ವ ಚೈತನ್ಯವನ್ನು ತೆಗೆದುಕೊಂಡು ಅದನ್ನು ವ್ಯಕ್ತಿ ಚೈತನ್ಯದಲ್ಲಿ ಸಮರಸಗೊಳಿಸುವಂತಹ ರಹಸ್ಯ ಮಾರ್ಗ ಇದಾಗಿದೆ. ನಾವು ಶಿವಯೋಗಕ್ಕೆ ಕೂತ್ಕೊಳ್ಳುವಂತಹ ಕೋಣೆಯನ್ನು ಕತ್ತಲೆ ಮಾಡಿ ಕಟ್ಟಿಗೆಯಿಂದ ತಯಾರಿಸಿದಂತಹ ಮಣೆಯ ಮೇಲೆ, ಯಾಕೆ ಕಟ್ಟಿಗೆಯಿಂದ ತಯಾರಿಸಿದ ಮಣೆ ಮೇಲೆ ಕೂಡಬೇಕು ಅಂತಂದರೆ ಅದು ವಿದ್ಯುತ್ ವಾಹಕ ಅಲ್ಲ, ಅದಕ್ಕಾಗಿ. ಹಾಗಾಗಿ ಇಂತಹ ಮಣೆಯ ಮೇಲೆ ಕೂತ್ಕೊಂಡು ನಮ್ಮ ಎಡಗಿವಿಯ ಅಂಚಿನಿಂದ ನಮ್ಮ ಎಡಗೈಯಲ್ಲಿ ಹಿಡಿದಂತಹ ಲಿಂಗದ ಮಧ್ಯಭಾಗದ ಉಬ್ಬಿನ ಮೇಲೆ ಬೆಳಕು ಬೀಳುವಂತೆ ನಮ್ಮ ಎಡಭುಜದ ಹಿಂದೆ ಸ್ವಲ್ಪ ಅಂತರದಲ್ಲಿ ದೀಪವನ್ನು ಇರಿಸಿ ನಮ್ಮ ಕಣ್ಣಿನ ನೇರಕ್ಕೆ ಲಿಂಗವನ್ನು ಹಿಡ್ಕೊಂಡು ಕಣ್ಣು ಪಿಳುಕಿಸದೆ ಅರೆತೆರೆದ ಕಣ್ಣಿನಿಂದ ದೀಪದ ಬೆಳಕನ್ನೇ ಇಷ್ಟಲಿಂಗದಲ್ಲಿ ನಿರೀಕ್ಷಿಸಿದಾಗ ಲಿಂಗದಿಂದ ಬರುವಂತಹ ಶಕ್ತಿ ಕಣಗಳನ್ನು ನಮ್ಮ ಕಣ್ಣಿನಲ್ಲಿರ್ತಕ್ಕಂತಹ ಬೆಳಕಿನ ಗ್ರಾಹಕಗಳು ಹೀರ್ಕೊಂಡು 3ನೇ ಕಣ್ಣು ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂತಹ ಮಿದುಳಿನ ಮಧ್ಯಭಾಗದಲ್ಲಿರುವ ಪೀನಿಯಲ್ ಗ್ರಂಥಿಗೆ ಅದನ್ನು ಕಳಿಸಿಕೊಡ್ತದೆ. ಋಣಾತ್ಮಕವಾದಂತಹ ಈ ಶಕ್ತಿ ಬಿಸಿಯಾಗಿಯೇ ಇರೋದರಿಂದ ಪೀನಿಯಲ್ ಗ್ರಂಥಿಗೆ ಬಿಸಿ ತಾಗಿ ಅದು ಮೆಲಟೋನಿನ್ ಅನ್ನುವಂತಹ ಅಥವಾ ಚಿತ್ರಸವನ್ನು ಅದು ಸ್ರವಿಸ್ತದೆ. ಸ್ರವಿಸಿದ ಈ ಅಮೃತವು ಪಿಟ್ಯೂಟರಿ ಗ್ರಂಥಿಯ ಮೂಲಕ ಎಲ್ಲ ನಿರ್ನಾಳ ಗ್ರಂಥಿಗೂ ತಲುಪಿ ದೇಹದ ಎಲ್ಲ ಕ್ರಿಯಾದಿಗಳನ್ನು ಸುವ್ಯವಸ್ಥೆಯಲ್ಲಿ ಇಡ್ತದೆ. ಇದನ್ನೇ ನಾವು ದೃಷ್ಟಿಯೋಗ ಅಂತ ಹೇಳ್ತೇವೆ. ಇದನ್ನೇ ಶರಣರು ಬಸವಯೋಗ, ಶಿವಯೋಗ ಅಂತ ಕರೆದರು. ಇನ್ನು ಕುಂಡಲಿನಿ ಶಕ್ತಿ ಅಂತ ಒಂದಿದೆ, ಅದನ್ನು ಜಾಗೃತಗೊಳಿಸಬೇಕು ಅಂತ ಹೇಳ್ತೇವೆ. ನಮ್ಮ ದೇಹದ ಗುದದ್ವಾರದ ಮೇಲ್ಭಾಗದಲ್ಲಿ ಒಂದು ಶಕ್ತಿ ಇದೆ, ಇದೇ ಕುಂಡಲಿನಿ ಶಕ್ತಿ ಅಂತ ಹೇಳ್ತೇವೆ. ಅದು ಸದಾ ಜ್ಞಾನೇಂದ್ರಿಯಗಳ ಕಡೆ ಹರಿತಾ ಇರ್ತದೆ. ಅವರವರ ಕುಂಡಲಿನಿ ಸಂಸ್ಕಾರಕ್ಕೆ ತಕ್ಕಂತೆ ಆಯಾ ವ್ಯಕ್ತಿ ವರ್ತಿಸ್ತಾನೆ. ಕುಂಡಲಿನಿ ಶಕ್ತಿ ಅಂದರೆ ಗುದಸ್ಥಾನದಲ್ಲಿರ್ತಕ್ಕಂತಹ ನರಗಳ ಕೊನೆಯ ಗಂಟು ಅಂತ ಹೇಳ್ತೇವೆ. ಈ ಗಂಟುಗಳನ್ನೇ ಕುಂಡಲಿನಿ ಅಂತ. ಇದು ಕೆಳಮುಖ ಮಾಡಿದ ಸರ್ಪದ ಹೆಡೆಯಂತೆ ಇರ್ತದೆ. ಈ ಸರ್ಪದ ಹೆಡೆಯನ್ನು ಯೋಗ ಶಕ್ತಿಯಿಂದ ಮೇಲ್ಮುಖಕ್ಕೆ ತಿರುಗಿಸಿ, ಅಂದರೆ ಈ ಅಜ್ಞಾನದಿಂದ ಈ ಸರ್ಪ ಕೆಳಮುಖವಾಗಿ ಮಾಡಿಕೊಂಡು ಕೂತಿರ್ತದೆ ತನ್ನ ಹೆಡೆಯನ್ನು. ಇದನ್ನು ಯೋಗ ಶಕ್ತಿಯಿಂದ ಮೇಲ್ಮುಖಕ್ಕೆ ನಾವು ತಿರುಗಿಸ್ಬೇಕು, ಎಬ್ಬಿಸ್ಬೇಕು, ಅದನ್ನು ಜಾಗೃತ ಮಾಡಬೇಕು. ಇಡಾ ಪಿಂಗಳದ ನಡುವಿನ ಸುಷುಮ್ನ ನಾಳದ ಮೂಲಕ ಉಸಿರನ್ನು
ಅಂದರೆ ಪ್ರಾಣವಾಯುವನ್ನು ಮೇಲಕ್ಕೆ ನೂಕಿ ಬ್ರಹ್ಮರಂಧ್ರಕ್ಕೆ ಏರಿಸಿ ಅಲ್ಲಿರುವ ಅಮೃತವನ್ನು ಉಣ್ಣುವುದು ಕುಂಡಲಿನಿ ಯೋಗ ಅಂತ ಹೇಳ್ತೇವೆ. ಹೀಗೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸಿಕೊಳ್ಳುವ ಪೂರ್ವದಲ್ಲಿ ನಾವು ಒಂದಷ್ಟು ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವ ಪೂರ್ವದಲ್ಲಿ ಒಂದಿಷ್ಟು ನಾಡಿ ಶೋಧನ ಕ್ರಿಯೆಯನ್ನು ಮಾಡಿಕೊಳ್ಬೇಕ್ರಿ. ಇದರಿಂದ ತುಂಬ ಪರಿಣಾಮ ಆಗ್ತದೆ. ನಾಡಿ ಶೋಧನ ಅಂದರೆ ಇಡ ಮತ್ತು ಪಿಂಗಳ, ಎಡ ಮತ್ತು ಬಲ ಹೊರಳೆಗಳಿಂದ ಇಡದಿಂದ ಎಡ ಹೊರಳೆಯಿಂದ 5 ಬಾರಿ ಶ್ವಾಸೋಚ್ಛ್ವಾಸವನ್ನು ತಗೊಳ್ಳೋದು ಬಿಡೋದು, ದೀರ್ಘ ಶ್ವಾಸವನ್ನು ಮಾಡೋದು, ಮತ್ತು ಬಲ ಹೊರಳೆಯಿಂದ 5 ಬಾರಿ ದೀರ್ಘ ಶ್ವಾಸವನ್ನು ಮಾಡೋದರಿಂದ ನಾಡಿ ಶೋಧನ ಮಾಡಿದ ಹಾಗಾಗ್ತದೆ. ಅದಾದ ಮೇಲೆ ಪೂರಕ, ಕುಂಭಕ, ರೇಚಕ, ಶೂನ್ಯಕ ಅನ್ನುವಂಥ ರೀತಿಯಲ್ಲಿ, ಪೂರಕ ಅಂದರೆ ಪ್ರಾಣವಾಯುವನ್ನು ದೀರ್ಘವಾಗಿ ಒಳಗೆ ತಗೊಳ್ಳೋದು, ಕುಂಭಕ ಅಂದರೆ ಪ್ರಾಣವಾಯುವನ್ನು ತಗೊಂಡ ಪ್ರಾಣವಾಯುವನ್ನು ಹೊಟ್ಟೆಯಲ್ಲಿ ತುಂಬಿಕೊಳ್ಳೋದು, ರೇಚಕ ಅಂತಂದರೆ ದೀರ್ಘವಾಗಿ ತಗೊಂಡಂತಹ ವಾಯುವನ್ನು ಹೊರಗಡೆ ಬಿಡುವಂಥದ್ದು, ಶೂನ್ಯಕ ಅಂದರೆ 2 ಕ್ಷಣ ಹೊತ್ತು ಮತ್ತೆ ಪುನಃ ತೆಗೆದುಕೊಳ್ಳದ ಹಾಗೆ ವಿಶ್ರಾಂತಿಯಿಂದ ಇರುವಂಥದ್ದು. ಹೀಗೆ ಪೂರಕ, ಕುಂಭಕ, ರೇಚಕ, ಶೂನ್ಯಕಗಳ ರೀತಿಯಲ್ಲಿ 4, 5, 5, 2 ಅನುಪಾತದ ರೀತಿಯಲ್ಲಿ ನಾವು ಒಂದಷ್ಟು ಪ್ರಾಣಾಯಾಮವನ್ನು 5 ಸುತ್ತಾದರೂ ಮಾಡಿ ಇಷ್ಟಲಿಂಗ ಪೂಜೆಗೆ ಕೂತ್ಕೊಂಡ್ರೆ ಅದರ ಪರಿಣಾಮ ಇನ್ನೂ ನಮಗೆ ಚೆನ್ನಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಶರಣರು ಪರಮಾತ್ಮ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ಹೇಳಿದರೆ ಯೇಸು ಕ್ರಿಸ್ತರು ಏನು ಹೇಳ್ತಾರಂದರೆ ಗಾಡ್ ಈಸ್ ಲೈಟ್, ಪರಮಾತ್ಮ ಬೆಳಕಿನ ಸ್ವರೂಪದಲ್ಲಿದ್ದಾನೆ ಅಂತ ಹೇಳ್ತಾರೆ. ಮಹಮ್ಮದ್ ಪೈಗಂಬರರು ಅಲ್ಲಾ ನೂರ್ ಹೈ, ಪರಮಾತ್ಮನು ಬೆಳಕಾಗಿದ್ದಾನೆ ಅಂತ ಹೇಳ್ತಾರೆ. ಇಂತಹ ಚೈತನ್ಯ ಸ್ವರೂಪನಾದಂತಹ ಆ ಪರಮಾತ್ಮನ ಚೈತನ್ಯ ಶಕ್ತಿ ಕಣಗಳನ್ನು ನಮ್ಮ ಇಷ್ಟಲಿಂಗವು ಹೀರಿಕೊಂಡು ತನ್ನಲ್ಲಿ ಸಂಗ್ರಹ ಮಾಡಿಕೊಂಡಿರ್ತದೆ. ಲಿಂಗದ ಮುಖಾಂತರ ಬಾಹ್ಯದ ಶಕ್ತಿ ಕಣಗಳನ್ನು ನಮ್ಮ ಕಣ್ಣಿನ ಮುಖಾಂತರ ಒಳಗೆ ತಗೊಂಡಾಗ ಅದು ಶುದ್ಧ, ಸಿದ್ಧ, ಪ್ರಸಿದ್ಧ ಅಂಥೇಳಿ 3 ಬಗೆಯ ಪ್ರಸಾದ ಆಗ್ತದೆ. ಗುರುವಿನಿಂದ ಪಡೆದದ್ದು ಶುದ್ಧ ಪ್ರಸಾದ, ಲಿಂಗದಿಂದ ಪಡೆದದ್ದು ಸಿದ್ಧ ಪ್ರಸಾದ, ಜಂಗಮದಿಂದ ಪಡೆದಿರುವಂತಹದ್ದು ಪ್ರಸಿದ್ಧ ಪ್ರಸಾದ ಅಂತ ಹೇಳ್ತೇವೆ. ಶುದ್ಧ ಅಂದರೆ ಗುರುಮುಖದಿಂದ ಮಲತ್ರಯವ ಕಳೆದುಳಿದ ಶೇಷ. ಸಿದ್ಧ ಅಂದರೆ ಲಿಂಗದಿಂದ ಕರಣ ಮಥನಗಳ ಕಳೆದುಳಿದ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾನ ಅನ್ನುವಂತಹ ಕರಣ ಮಥನಗಳ ಕಳೆದುಳಿದ ಶೇಷ. ಪ್ರಸಿದ್ಧ ಅಂದರೆ ಜಂಗಮ ಮುಖದಿಂದ ಸರ್ವಚೈತನ್ಯಾತ್ಮಕವಾದ ಶೇಷ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಾವು ತಯಾರಿಸಿದ ಆಹಾರವನ್ನು ದೇವರಿಗೆ ಎಡೆ ಹಿಡಿದು ಅದನ್ನು ಪ್ರಸಾದ ಅಂತ ನಾವು ಸೇವಿಸ್ತೇವೆ. ಆದರೆ ಚನ್ನಬಸವಣ್ಣನವರು ಹೇಳ್ತಾರೆ, ಪ್ರಸಾದವೆಂದು ಹೆಸರಿಟ್ಟು ಕೊಂಬಿರಣ್ಣ, ಮುಂದೆ ನೋಡಿದರೆ ಪ್ರಸಾದವಾಯಿತು, ಹಿಂದೆ ನೋಡಿದರೆ ಮಲಮೂತ್ರವಾಯಿತು, ಪ್ರಸಾದಕ್ಕೆ ಭಂಗ ಬಂದಿತ್ತು ನೋಡ, ಇಂತಪ್ಪ ಪ್ರಸಾದಿಗಳ ನಮ್ಮ ಕೂಡಲ ಚೆನ್ನ ಸಂಘ ಮೆಚ್ಚ ಅಂತ ಹೇಳ್ತಾರೆ. ಲಿಂಗಾನುಸಂಧಾನದಲ್ಲಿ ನಾವು ಸ್ವೀಕರಿಸಿರ್ತಕ್ಕಂತಹ ಪ್ರಸಾದವು ಅಂದರೆ ಮೆಲಟೋನಿನ್ ಅಥವಾ ಚಿದ್ರಸ ಅಥವಾ ಅಮೃತರಸ ಅಂತೇನು ಹೇಳ್ತೇವೆ, ಅಂತಹ ಪ್ರಸಾದವು ಪರಮಾತ್ಮನ ಚೈತನ್ಯ ಶಕ್ತಿಯೇ ಆಗಿರ್ತದೆ. ಅದೇ ಪ್ರಸಾದ ಅಂತ ಹೇಳ್ತಾರೆ ಚನ್ನಬಸವಣ್ಣನವರು. ಅದು ಮಲಮೂತ್ರ ಆಗೋದಿಲ್ಲ. ಇಂತಹ ಪ್ರಸಾದವನ್ನು ನಮ್ಮೊಳಗೆ ಇರುವಂತಹ ಆತ್ಮರೂಪದ ಪರಮಾತ್ಮನಿಗೆ ನಾವು ಅರ್ಪಿಸಬೇಕು. ಯಾಕೆ ಅಂದರೆ ಈ ಪ್ರಸಾದವು ಚೈತನ್ಯವಾಗಿದೆ. ಈ ಚೈತನ್ಯವನ್ನು ತಗೊಳ್ಬೇಕಾದ್ರೆ ಇಷ್ಟಲಿಂಗ ಅನ್ನುವಂಥದ್ದು ನಮಗೆ ಬೇಕೇ ಬೇಕು. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾರೆ, ಊರ್ಧ್ವಮುಖ ಮೂಲ ಅಧೋಶಾಖೆಯಾದ ವೃಕ್ಷದ ಮೂಲದಲ್ಲಿ ಒಬ್ಬ ಯೋಗಿ ಇದ್ದಾನೆ. ಆ ಯೋಗಿಯ ಕೈಯಲ್ಲೊಂದು ಅಮೃತದ ಕೊಡ ನೋಡ, ಆ ಫಲವ ಮೇಯ್ದವರೆಲ್ಲ ಅಮರರಾದುದ ಕಂಡು ನಾನು ಬೆರಗಾದೆ. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಹೇಳ್ತಾರೆ. ಈ ಶರೀರ ಅನ್ನುವಂತಹ ವೃಕ್ಷದಲ್ಲಿ ಮೇಲ್ಗಡೆ ಮಿದುಳಿನಲ್ಲಿ ಬೇರುಗಳಿದ್ದಾವೆ, ಕೆಳಗಡೆ ಬಡ್ಡೆ ಟೊಂಗೆಗಳಿವೆ. ವೃಕ್ಷದ ಮೂಲವಾದ ಬೇರಿನ ತುದಿಯಲ್ಲಿ ಆತ್ಮನಿದ್ದಾನೆ. ಲಿಂಗಾನುಸಂಧಾನದಿಂದ ನಾವು ಸ್ವೀಕರಿಸಿದ ಮಿದುಳಿನಲ್ಲಿರುವಂತಹ ಆ ಚೈತನ್ಯವು ಚಕ್ರಗಳ ಮೂಲಕ ಅಂದರೆ ಗ್ರಂಥಿಗಳ ಮೂಲಕ
ಇಡೀ ಶರೀರವನ್ನು ಅದು ಪಸರಿಸ್ತದೆ. ಪೀನಿಯಲ್ ಗ್ರಂಥಿಯಿಂದ ಕತ್ತಲಲ್ಲಿ ಅಂದರೆ ಮಧ್ಯರಾತ್ರಿಯಿಂದ ಬೆಳಗಿನ ಜಾವದವರೆಗೆ ಹೆಚ್ಚು ಹೆಚ್ಚಾಗಿ ಈ ಮೆಲಟೋನಿನ್ ಅಥವಾ ಅಮೃತ ಸ್ರವಿಸ್ತಾ ಇರ್ತದೆ. ಈ ಅಮೃತ ಶರೀರದ ರೋಗಾದಿಗಳನ್ನು ಕಳೆದು ಆರೋಗ್ಯ ಆಯುಷ್ಯವನ್ನು ವೃದ್ಧಿಸ್ತದೆ. ಹಾಗಾಗಿ ಇದನ್ನು ವಿಜ್ಞಾನಿಗಳು ಸಹಿತ ನಮಗೆ ತಿಳಿಸ್ತಾರೆ. ಅಂತೆಯೇ ಶರಣರು ಲಿಂಗ ಸಾಧನೆಯನ್ನು ಗವಿಗಳಲ್ಲಿ ಕೂತೆ ಮಾಡ್ತಾ ಇದ್ದರು ಅನ್ನೋದಕ್ಕೆ ಉಳುವಿಯ ಅನೇಕ ಗವಿಗಳೇ ನಮಗೆ ಸಾಕ್ಷಿಯಾಗ್ತವೆ. ಹಾಗಾಗಿ ಮತ್ತು ಬಸವ ಕಲ್ಯಾಣದಲ್ಲಿ ಸಹಿತ ಅನೇಕ ಗವಿಗಳನ್ನು ನಾವು ನೋಡ್ತೇವೆ. ಮೆಲಟೋನಿನ್ ಈ ದೇಹದಲ್ಲಿ ಸೇರಿದರೆ ಕ್ಯಾನ್ಸರ್, TB ಮತ್ತು ಸಕ್ಕರೆ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಮಾನಸಿಕ ಸ್ವಾಸ್ಥ್ಯವು ಸದೃಢವಾಗಿ ಆಯುಷ್ಯವು ಕೂಡ ವೃದ್ಧಿಸ್ತದೆ ಅಂತ ಹೇಳ್ತಾರೆ. ಈ ಅದ್ಭುತ ರಹಸ್ಯವನ್ನು ಬಸವಾದಿ ಶರಣರು ಕಂಡುಕೊಂಡು ಹೊತ್ತು ಹೊರಡುವ ಮುನ್ನ ಗಾಂಧಾರಿ ಮಾಂಧಾರಿ ಸಮಯ ಅಂತ ಹೇಳ್ತೇವೆ. ಗಾಂಧಾರಿ ಅಂದರೆ ಮಧ್ಯರಾತ್ರಿಯ 12 ಗಂಟೆಯಿಂದ 3 ಗಂಟೆಯವರೆಗೆ, ಮಾಂಧಾರಿ ಅಂದರೆ 3 ಗಂಟೆಯಿಂದ 6 ಗಂಟೆಯವರೆಗೆ. ಇಂತಹ ಗಾಂಧಾರಿ ಮಾಂಧಾರಿ ಅನ್ನುವಂತಹ ಅಹೋರಾತ್ರಿಯಲ್ಲಿ ಲಿಂಗ ಪೂಜೆಯನ್ನು ಮಾಡಿ ಆಯುಷ್ಯ ಆರೋಗ್ಯವನ್ನು ನಮ್ಮ ಶರಣರು ವೃದ್ಧಿಸಿಕೊಂಡಿದ್ದರು. ಶ್ರೀ ಗುರುವು ಲಿಂಗವನ್ನು ಅರ್ಚನೆ, ಅರ್ಪಣೆ, ಅನುಸಂಧಾನಕ್ಕೋಸ್ಕರ ಶಿಷ್ಯನಿಗೆ ನೀಡಿದಾಗಲೇ ಅದು ಇಷ್ಟಲಿಂಗ ಅನಿಸ್ಕೊಳ್ತದೆ. ಅನಿಷ್ಟವನ್ನು ದೂರೀಕರಿಸಿ ಇಷ್ಟಾರ್ಥ ಸಿದ್ಧಿಸುವಂತಹ ಯೋಗ್ಯತೆಯನ್ನು ಅದು ಪಡ್ಕೊಳ್ತದೆ. ಭಕ್ತನು ಇಷ್ಟಲಿಂಗವನ್ನು ಪೂಜಿಸಿ ಆರಾಧಿಸ್ತಾ ಕರ ಮನ ಭಾವಗಳನ್ನೆಲ್ಲ ಲಿಂಗದಲ್ಲಿ ಅಳವಡಿಸಿ ಲೀನವಾದಾಗ ತನ್ನ ವಿರಾಟ್ ಶಕ್ತಿ ಏನೆಂದು ಗುರುತಿಸಿಕೊಳ್ಳುವುದಕ್ಕೆ ಸಾಧಕನಿಗೆ ಸಾಧ್ಯ ಆಗ್ತದೆ. ಇಷ್ಟಲಿಂಗವು ಕ್ರಮೇಣ ಪ್ರಾಣಲಿಂಗವಾಗಿ, ಪ್ರಾಣಲಿಂಗವು ಭಾವಲಿಂಗವಾಗಿ, ಸ್ಥೂಲದಿಂದ ಸೂಕ್ಷ್ಮಕ್ಕೆ, ಸೂಕ್ಷ್ಮದಿಂದ ಕಾರಣ ಶರೀರವನ್ನು ಪ್ರವೇಶಿಸಿ ಪರಿಣಾಮಗೈಯೋದಕ್ಕೆ ಪ್ರಾರಂಭ ಮಾಡುತ್ತದೆ. ದೇವರು ಬೇಕೇ ಬೇಕು ಅನ್ನುವಂತಹ ಹೃದಯ ಉತ್ಕಟ ಹಂಬಲ ಇರುವಂತಹ ಪ್ರತಿಯೊಬ್ಬ ಸಾಧಕನು ಒಂದು ಚಿಕ್ಕ ಆಲದ ಬೀಜ ಕೋಟಿ ಕೋಟಿ ಆಲದ ವೃಕ್ಷಗಳನ್ನು ಒಳಗೊಂಡಿರುವ ಹಾಗೆ ಈ ಲಿಂಗವು ಅನಂತ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ದಿವ್ಯ ಕುರುಹಾಗಿ ತನ್ನ ಕರಸ್ಥಲದಲ್ಲಿ ನೆಲೆಗೊಂಡಿದೆ ಅನ್ನುವಂತಹ ಭಾವದಿಂದ ಲಿಂಗವನ್ನು ನಿರೀಕ್ಷಿಸ್ತಾ ಏಕಾಗ್ರತೆಯನ್ನು ಸಾಧಿಸಿ ಏಕಾಗ್ರತೆಯಿಂದ ಪರವಶತೆ, ಪರವಶತೆಯಿಂದ ಸಮರಸ ಸಾಧನೆ ಮಾಡಿಕೊಳ್ತಾನೆ. ಚಾಮರಸ ಕವಿ ಹೇಳುವ ಹಾಗೆ, ಆಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮೇಲ್ಮನ ನಿಲ್ಲುವುದು, ಮನ ನಿಲುವಡೆ ಲೀಲೆಯಿಂದ ಬಿಂದು ನಿಲ್ಲುವುದು, ಬಿಂದು ನಿಂದೊಡೆ ಕಾಲಕರ್ಮವ ಗೆದ್ದು ಮಾಯೆಯ ಹೇಳ ಹೆಸರಿಲ್ಲೆನಿಸಬಹುದೈ ಬಸವ ಕೇಳೆಂದ ಅಂತ ಹೇಳ್ತಾರೆ. ಆಲಿ ನಿಂತೊಡೆ ಕಣ್ಣು ಇಷ್ಟಲಿಂಗ ಹಾಗೆ ನೋಡ್ತಾ ಇರುವ ಹಾಗೆ ಕಣ್ಣು ಬಡಿಯೋದನ್ನು, ತನ್ನ ಆಲಿಗಳು ಬಡಿಯೋದನ್ನು ನಿಂದ್ರಿಸ್ಬಿಡ್ತದೆ. ಅದಾದ ಮೇಲೆ ಶ್ವಾಸೋಚ್ಛ್ವಾಸ ಮಾಡ್ತಾ ಇರುವಂತಹ ಈ ಗಾಳಿ ನಿಧಾನ ಆಗ್ತದೆ, ಗಾಳಿ ನಿಂತು ಬಿಡ್ತದೆ. ಈ ಗಾಳಿ ನಿಂತಿತು ಅಂದ್ರೆ ಮನವು ಚಂಚಲತೆಯನ್ನು ಬಿಟ್ಕೊಂಡು ಸ್ಥಿರವಾಗಿ ಲಿಂಗದಲ್ಲಿ ನಿಂತು ಬಿಡ್ತದೆ. ಹೀಗೆ ಮನ ನಿಲುವಡೆ ಲೀಲೆಯಿಂದ ಬಿಂದು ನಿಂದಿರ್ತದೆ. ಬಿಂದು ಅಂದರೆ ಕಣ್ಣಿನ ಮಧ್ಯೆ ಇರುವಂತಹ ಆ ಪಾಪೆ ಏನಿದೆಯಲ್ಲ ಅದು ಕೂಡ ನಿಂತು ಬಿಡುತ್ತದೆ. ಬಿಂದು ನಿಂದೊಡೆ ಇಷ್ಟಾಯಿತು ಅಂದರೆ ಕಾಲಕರ್ಮವ ಗೆದ್ದು ಮಾಯೆಯ ಹೇಳ ಹೆಸರಿಲ್ಲೆನಿಸಬಹುದೈ ಬಸವ ಕೇಳೆಂದ ಅಂತ ಹೇಳೋದ್ರ ಮೂಲಕ ಚಾಮರಸ ಕವಿ ಲಿಂಗಾಂಗ ಸಾಮರಸ್ಯದ ರಹಸ್ಯವನ್ನು ಬಯಲು ಮಾಡುತ್ತಾರೆ. ಲಿಂಗಾಂಗ ಸಮರಸ ಸಾಧಿಸಿರ್ತಕ್ಕಂತಹ ಶರಣನ ಅಂಥ ಸ್ಥಿತಿ ಏನಿದೆಯಲ್ಲ ಅದು ಹೇಳುವುದಕ್ಕೆ ಬರುವಂತಹದ್ದಲ್ಲ. ಇದು ತಿಳಿಯುವ ಮಾತಲ್ಲ, ತಿಳಿದರು ತಿಳಿಸುವ ಮಾತಲ್ಲ ಅಂತ ಹೇಳ್ತಾರೆ. ಹಾಗೆ ಇದು ಮಾನವನ ಕಲ್ಪನೆ ಭಾವನೆಗಳಿಗೆ ನಿಲುಕದಂತಹ ಸ್ಥಿತಿ. ಇದು ಅದು ನಾವು ಸಾಧನೆ ಮಾಡಿ ಅನುಭವಿಸಿಯೇ ಆ ಪರಮಾನಂದವನ್ನು ನಾವು ಅನುಭವಿಸಬೇಕಾಗ್ತದೆ. ಆದರೂ ಕೂಡ ಶರಣರ ಅನುಭವದ ವಚನಗಳಿಂದ ಅದರ ಸಾಮಾನ್ಯ ಸ್ಥಿತಿಯನ್ನು ನಾವು ಹೀಗೆ ಹೇಳಬಹುದು. ಲಿಂಗಾಂಗ ಸಮರಸದ ಸಮಯದಲ್ಲಿ ನಮಗೆ 3 ರೀತಿಯ ಅನುಭವಗಳು ಆಗ್ತವೆ ಅಂತ ಹೇಳ್ತಾರೆ.
ಮೊದಲಲ್ಲಿ ದಶವಿಧ ನಾದದ ಝೇಂಕಾರ ಕೇಳಿ ಬರ್ತದೆ. ದಶವಿಧ ಅಂದರೆ 10 ವಿಧದ ನಾದ. ಅದ್ಯಾವುದು ಅಂದರೆ ಆಧಾರ ಚಕ್ರದಲ್ಲಿ ನಮ್ಮಲ್ಲಿರುವಂತಹ ದಶಚಕ್ರಗಳಲ್ಲಿ ದಶವಿಧ ನಾದಗಳ ಝೇಂಕಾರ. ಆಧಾರ ಚಕ್ರದಲ್ಲಿ ಭ್ರಮರನಾದ, ಸ್ವಾಧಿಷ್ಠಾನ ಚಕ್ರದಲ್ಲಿ ವೀಣಾನಾದ, ಮಣಿಪೂರ ಚಕ್ರದಲ್ಲಿ ಘಂಟಾನಾದ, ಅನಾಹತ ಚಕ್ರದಲ್ಲಿ ಭೇರಿನಾದ, ವಿಶುದ್ಧಿ ಚಕ್ರದಲ್ಲಿ ಮೇಘನಾದ, ಆಜ್ಞಾ ಚಕ್ರದಲ್ಲಿ ಪ್ರಣವನಾದ, ಬ್ರಹ್ಮಚಕ್ರದಲ್ಲಿ ದಿವ್ಯಾನಾದ, ಶಿಖಾಚಕ್ರದಲ್ಲಿ ಸಿಂಹನಾದ, ಪಶ್ಚಿಮ ಚಕ್ರದಲ್ಲಿ ಶರಭನಾದ, ಅಣುಚಕ್ರದಲ್ಲಿ ಓಂಕಾರನಾದ. ಹೀಗೆ ದಶವಿಧ ನಾದಗಳ ಝೇಂಕಾರ ನಮಗೆ ಕೇಳಿ ಬರ್ತದೆ. ಜೊತೆಗೆ ಮೆಲಟೋನಿನ್ ಅಥವಾ ಚಿದ್ರಸ ಅಂತೇನು ಹೇಳ್ತೀವಿ, ಅಮೃತ ರಸದ ಸ್ರವಿಸುವಿಕೆ ಆಗ್ತದೆ, ಜ್ಯೋತಿ ಸ್ವರೂಪದ ಪರಮಾತ್ಮನ ದರ್ಶನ ಆಗ್ತದೆ ಅಂತ ಹೇಳ್ತೇವೆ. ಇಲ್ಲಿ ಚನ್ನಬಸವಣ್ಣನವರ ವಚನವೊಂದು ನನಗೆ ನೆನಪಿಗೆ ಬರ್ತದೆ. ಕಂಗಳ ನೋಟ ಹೃದಯದ ಜ್ಞಾನ, ಮನದೊಳಗೆ ಮಾತನಾಡುತ್ತಿರ್ದೇನಯ್ಯ, ಮನದೊಳಗೆ ಮಾತನಾಡುತ್ತಿರ್ದೇನಯ್ಯ. ಜೇನ ಮಳೆಗಳು ಕರೆದಾವು, ಅಮೃತದ ಬಿಂದುಗಳು ಸುರಿದಾವು, ಕೂಡಲ ಚನ್ನ ಸಂಗಯ್ಯನೆಂಬ ರಸಸಾಗರದೊಳಗೋಲಾಡುತ್ತಿರ್ದೇನಯ್ಯ, ರಸಸಾಗರದೊಳಗೋಲಾಡುತ್ತಿರ್ದೇನಯ್ಯ ಅಂತ ತಮಗಾದ ಅನುಭವವನ್ನು ಚನ್ನಬಸವಣ್ಣನವರು ಹೇಳಿದರೆ, ಅಪ್ಪ ಬಸವಣ್ಣನವರು ಹೇಳ್ತಾರೆ, ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು, ಕೋಟಿ ಸೂರ್ಯ ಪ್ರಭೆಯ ಸಹಸ್ರ ಕಿರಣದ ಅಗ್ರಪಟಲದ ಬೆಳಗು ಮಹಾ ಬೆಳಗು ಅಂತ ಹೇಳ್ತಾರೆ. ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು. ಅದು ಎಂಥ ಬೆಳಗು ಅಂದರೆ ಕೋಟಿ ಸೂರ್ಯರು ಒಮ್ಮೆ ಪ್ರಕಾಶಮಾನವಾಗಿ ಬೆಳಗಿದರೂ ಅಷ್ಟು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಆ ಮಹಾ ಬೆಳಗಿನ ಪ್ರಖರತೆಯನ್ನು ನಾನು ಕಂಡೆ ಅಂಥೇಳಿ ಅಪ್ಪ ಬಸವಣ್ಣನವರು ಹೇಳಿದರೆ, ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ಕತ್ತಲೆಯ ಮನೆಯಲ್ಲಿ ರತ್ನದೀವಿಗೆ ಹರಡಿದಂತೆ, ಸ್ಫಟಿಕದ ಘಟದಲ್ಲಿ ರತ್ನದೀವಿಗೆ ಇಳಿಸಿದಂತೆ, ಒಳ ಹೊರಗೆಲ್ಲ ಕಂಡ ಜ್ಞಾನ ಪ್ರಕಾಶ ತುಂಬಿಹುದು ಶರಣನ ಒಡಲಗಡಣ ಅಂತ ಹೇಳ್ತಾರೆ. ಇನ್ನೊಂದು ತಮ್ಮ ವಚನದಲ್ಲಿ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ಪಶ್ಚಿಮಗಿರಿಯ ಚಿತ್ಸೂರ್ಯ ಉದಯವಾದುದ ಕಂಡೆ, ಸುತ್ತಮುತ್ತಲಿನ ಕತ್ತಲೆಯೆಲ್ಲ ಅತ್ತಿತ್ತ ಹರಿದುದ ಕಂಡೆ, ಸುತ್ತೆಲ್ಲ ಬೆಳಕಿನ ಮೊತ್ತವೇ ತುಂಬಿದುದ ಕಂಡೆ, ಮುಚ್ಚಿದ ಕಮಲಗಳೆಲ್ಲ ಬಿಚ್ಚಿ ಹೊಸ ಗಂಧವು ದೆಸೆ ದೆಸೆಗೆ ಎಸೆದುದ ಕಂಡೆ ಅಂತ ಹೇಳ್ತಾರೆ. ಹೀಗೆ ಅವರು ಪಶ್ಚಿಮಗಿರಿಯಲ್ಲಿ ಅಂದರೆ ಪಶ್ಚಿಮ ಶಿಖಾ ಚಕ್ರದಲ್ಲಿ ಸೂರ್ಯನ ಉದಯ ಆಗಿದ್ದನ್ನು ಕಂಡೆ, ಸುತ್ತಮುತ್ತಲಿನ ಇದ್ದಂತಹ ಅಜ್ಞಾನದ ಕತ್ತಲೆಯೆಲ್ಲ ಹರಿದು ಹೋಗಿದ್ದನ್ನು ನಾನು ಕಂಡೆ, ಸುತ್ತೆಲ್ಲ ಬೆಳಕಿನ ಮೊತ್ತವನ್ನೇ ತುಂಬಿದ್ದುದು ನಾನು ಕಂಡೆ, ನನ್ನಲ್ಲಿ ಇರತಕ್ಕಂತಹ ಆ ಕಮಲಗಳು ಅನ್ನುವಂತಹ ಆ ಚಕ್ರಗಳಲ್ಲಿರುವ ಕಮಲಗಳೆಲ್ಲ ಬಿಚ್ಚಿ ಹೊಸ ಗಂಧವು ಸೂಸಿದ್ದನ್ನು ನಾನು ಕಂಡೆ ಅಂತ ಅವ್ರು ಹೇಳಿದರೆ, ಅಕ್ಕ ಮಹಾದೇವಿ ತಾಯಿಯವರು ಯೋಗಾಂಗ ತ್ರಿವಿಧಿಯಲ್ಲಿ ಹೇಳ್ತಾರೆ, ಅಂಬರದೊಳಗಣ ತುಂಬಿದ ಕೊಡನುಕ್ಕಿ ಕುಂಬಿನಿಯ ಮೇಲೆ ಸುರಿಯಲು ಮಾನವರು ಶಂಭುಲೋಕಕ್ಕೆ ತೆರಳಿದರು ಅಂತ ಹೇಳ್ತಾರೆ. ಮುಂದಿನ ತ್ರಿಪದಿಯೊಳಗ ಮೊರೆವ ನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ದಣಿದುಂಡ ಕಾರಣವು ತೊರೆದೇನೋ ಜನನ ಮರಣಂಗಳ ಅಂತ ಹೇಳ್ತಾರೆ. ಈ ಎರಡೂ ತ್ರಿವಿಧಿಗಳಲ್ಲಿ ದಿವ್ಯ ಸಾಕ್ಷಾತ್ಕಾರ ಸಮರಸವನ್ನು ಪಡೆದಂತಹ ಅನುಭಾವಿಯ ಅಂತರಂಗದಲ್ಲಿ ದಶವಿಧ ನಾದಗಳ ಝೇಂಕಾರ ಕೇಳ್ತಾ ಇರೋದು ಮತ್ತು ಬೆಳಗಿನೊಳಗಣ ಬೆಳಗು ಆ ಮಹಾ ಬೆಳಗು ಜಗಜಿಗಿಸ್ತಾ ಇದೆ. ದಿವ್ಯ ಆನಂದಾಮೃತ ರಸ ಉಕ್ಕಿ ಹರಿದು ಅವನನ್ನು ಆನಂದ ಪರಮಾನಂದದಲ್ಲಿ ತೇಲಾಡುವಂತೆ ಮಾಡ್ತಾ ಇದೆ. ಇಂತಹ ಒಂದು ಸ್ಥಿತಿಯಲ್ಲಿ ಸಾಧಕ ಹೇಗಿರ್ತಾನೆ ಅಂದರೆ, ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಆಯಿತೆನ್ನೆ, ಆಗದೆನ್ನೆ, ನಾನೆನ್ನೆ, ನೀನೆನ್ನೆ ಅನ್ನುವಂತಹ ದಿವ್ಯ ಸಮರಸ ಸ್ಥಿತಿಯಲ್ಲಿ ಸಾಧಕ ಇರ್ತಾನೆ. ಇದು ಲಿಂಗಾಂಗ ಸಮರಸ ಸ್ಥಿತಿಯನ್ನು ಪಡೆದಂತಹ ಮಹಾಶರಣನ ದಿವ್ಯ ಭವ್ಯ ಅನುಭವದ ನಿಲುವು ಆಗಿರ್ತದೆ ಅಂತ ಹೇಳ್ತಾ, ಇಷ್ಟಲಿಂಗವನ್ನು ಪೂಜಿಸುವುದಕ್ಕೆ ಜಾತಿ ಭೇದ ಅನ್ನೋದು ಇಲ್ಲ.
ಹೆಣ್ಣು ಗಂಡು ಅನ್ನುವಂತಹ ಭೇದ ಕೂಡ ಇಲ್ಲ. ಪ್ರತಿಯೊಬ್ಬರೂ ಲಿಂಗ ಪೂಜೆಗೆ ಅರ್ಹರಾಗಿರ್ತಾರೆ. ಅನ್ಯ ದೈವಗಳಿಗೆ ಎಳೆಸದೆ ಅಂಗದ ಮೇಲಿನ ಇಷ್ಟಲಿಂಗವನ್ನೇ ಪೂಜಿಸಿ ಧ್ಯಾನಿಸಿ ಮುಕ್ತಿ ಹೊಂದಬೇಕು. ಇಷ್ಟಲಿಂಗ ಧರಿಸೋದರಿಂದ ಪ್ರತಿಯೊಬ್ಬನೂ ಪವಿತ್ರನಾಗ್ತಾನೆ. ಅಪವಿತ್ರವಾದುದನ್ನು ಕೆಟ್ಟದ್ದನ್ನು ಇಷ್ಟಲಿಂಗ ಸುಟ್ಟು ಬಿಡ್ತದೆ. ಲಿಂಗವಿದ್ದಲ್ಲಿ ಅಜ್ಞಾನ ಇಲ್ಲ, ಲಿಂಗವಿದ್ದಲ್ಲಿ ಭಯ ಇಲ್ಲ, ಲಿಂಗವಿದ್ದಲ್ಲಿ ಭಕ್ತಿ ಇದೆ, ಜ್ಞಾನ ಇದೆ, ಮುಕ್ತಿ ಇದೆ. ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ಯೋಗಗಳಲ್ಲಿ ಶಿವಯೋಗ ಅನ್ನುವಂಥದ್ದು ಬಹಳ ಸರ್ವಶ್ರೇಷ್ಠವಾದಂತಹದ್ದು. ಇಷ್ಟಲಿಂಗದ ಮಹತ್ವವನ್ನು ಅರಿತಂತಹ ನಾವುಗಳು ಕೂಡ ಇಷ್ಟಲಿಂಗ ದೀಕ್ಷೆಯನ್ನು ಪಡ್ಕೊಂಡು ನಿರ್ಮಲವಾದಂತಹ ಭಕ್ತಿಯಿಂದ ಇಷ್ಟಲಿಂಗದಲ್ಲಿ ಏಕಾಗ್ರತೆಯನ್ನು ಸಾಧಿಸಿ ಪರಮಾತ್ಮನಲ್ಲಿ ಒಂದಾಗುವಂತಹ ಸಮರಸ ಸ್ಥಿತಿಯನ್ನು ಪಡೆಯುವ ಭಾಗ್ಯ ನಮ್ಮೆಲ್ಲರಿಗೂ ಲಭಿಸಲಿ ಅಂತ ಹೇಳ್ತಾ, ಅವಕಾಶ ನೀಡಿರ್ತಕ್ಕಂತಹ ಡಾಕ್ಟರ್ ಅರವಿಂದ ಜತ್ತಿ ಅಪ್ಪನವರಿಗೂ ಮತ್ತು ಬೆಂಗಳೂರು ಬಸವ ಸಮಿತಿಯ ಸರ್ವ ಪದಾಧಿಕಾರಿ ಬಂಧುಗಳಲ್ಲಿಯೂ ಮತ್ತು ಇದುವರೆಗೆ ಬಹಳ ಶಾಂತ ರೀತಿಯಿಂದ ಆಲಿಸಿರ್ತಕ್ಕಂತಹ, ನನ್ನ ಆನ್ಲೈನ್ ಮೂಲಕ ವೀಕ್ಷಿಸ್ತಕ್ಕಂತಹ ಶರಣಬಾಂಧವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಮತ್ತು ಅನಂತ ಶರಣಾರ್ಥಿಗಳನ್ನು ಅರ್ಪಿಸ್ತಾ ನನ್ನ ವಾಣಿಗೆ ಮಂಗಲವನ್ನು ಮಾಡ್ತೇನೆ. ಸರ್ವರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ಲಿಂಗ ದರ್ಶನ ಕರ ಮುಟ್ಟಿ ಜಂಗಮ ದರ್ಶನ ಶಿರ ಮುಟ್ಟಿ ಲಿಂಗ ದರ್ಶನ ಕರ ಮುಟ್ಟಿ ಜಂಗಮ ದರ್ಶನ ಶಿರ ಮುಟ್ಟಿ ಆವುದ ಘನವೆಂಬೆ ಆವುದ ಕಿರಿದೆಂಬೆ ಆವುದ ಘನವೆಂಬೆ ಆವುದ ಕಿರಿದೆಂಬೆ ಲಿಂಗ ದರ್ಶನ ಕರ ಮುಟ್ಟಿ ಜಂಗಮ ದರ್ಶನ ಶಿರ ಮುಟ್ಟಿ ಲಿಂಗ ದರ್ಶನ ಕರ ಮುಟ್ಟಿ ಜಂಗಮ ದರ್ಶನ ಶಿರ ಮುಟ್ಟಿ ತಾಳ ಸಂಪುಟಕ್ಕೆ ಬಾರದ ಘನವ ಅರ್ಪಿಸ ಹೋದಡೆ ತಾಳ ಸಂಪುಟಕ್ಕೆ ಬಾರದ ಘನವ ಅರ್ಪಿಸ ಹೋದಡೆ ಅರ್ಪಣ ಮುನ್ನವೇ ಇಲ್ಲ ಅರ್ಪಣ ಮುನ್ನವೇ ಇಲ್ಲ ಗಮನ ನಿರ್ಗಮನವಾಯಿತು ಗಮನ ನಿರ್ಗಮನವಾಯಿತು ಈ ಉಭಯ ಭೇದವನರಿಯರಾಗಿ ಈ ಉಭಯ ಭೇದವನರಿಯರಾಗಿ ಜಂಗಮವೇ ಲಿಂಗ ಕೂಡಲ ಸಂಗಮ ದೇವಾ ಜಂಗಮವೇ ಲಿಂಗ ಕೂಡಲ ಸಂಗಮ ದೇವಾ ಜಂಗಮವೇ ಲಿಂಗ ಕೂಡಲ ಸಂಗಮ ದೇವಾ